ಪ್ರಮೋದ್ ಮುತಾಲಿಕ್ ನನ್ನ ಬಾಲ್ಯ, ನನ್ನ ಹುಟ್ಟೂರು ಇದೇ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲೇ ಹುಟ್ಟಿ ಬೆಳೆದವನು. ನಮ್ಮ ಮನೆ RSS ಮನೆ, ಸಂಘದ ಮನೆ. ನಮ್ಮ ತಂದೆಯವರೇ ಸಂಘದ ಹಿರಿಯ ಕಾರ್ಯಕರ್ತರಾಗಿದ್ದರು. ಸೊ ಹೀಗಾಗಿ ನಮ್ಮ ಮನೆಯಲ್ಲೆಲ್ಲ RSSನ ಸಂಸ್ಕಾರ, ಶಿಕ್ಷಣ ಶಿಬಿರಗಳು ಇವೆಲ್ಲ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾನು ಅದೇ ಇದರಲ್ಲಿ ಬೆಳೆದು ಬಂದೆ. SLCವರೆಗೆ ಹುಕ್ಕೇರಿಯಲ್ಲಿ ಓದಿದೆ. ನನ್ನ ಬಾಲ್ಯ ಜೀವನ ಬಹಳ ವಿಶೇಷವಾದ್ದು ಅಂಥದ್ದೇನಿಲ್ಲ. ಸಹಜವಾಗಿ ಎಲ್ಲರ ಜೊತೆಗೆ ಆಟ ಓಟ ಅದು ಇದು ಅಂತನ್ನುವಂಥದ್ದಿತ್ತು. ವಿಶೇಷ ಅಂತನ್ನುವಂಥದ್ದೇನಿಲ್ಲ. ಮತ್ತು ನಾನು ಭಾಳ ಜಾಣನಿದ್ದೆ ಅಂತನ್ನುವಂಥದ್ದೇನು, ನಾನು ದಡ್ಡನಾಗಿದ್ದೆ. ನಾನು SLC ಮೊದಲನೇ ಬಾರಿ ಪಾಸಾಗಿದ್ದೆ. ನಮ್ಮ ಮನೆಯಲ್ಲಿ ಭಾಳ, ನಮ್ಮ ತಂದೆಯವ್ರಿಗೆ ಭಾಳ ಆಶ್ಚರ್ಯ, ಆನಂದ ಆಗಿತ್ತು. ಅಂದರೆ ನಾನು ಅಷ್ಟು ನನ್ನ ಇದಿತ್ತು. ಆಮೇಲೆ PUC ಮುಗಿಸ್ಕೊಂಡು ನಾನು ಇಲ್ಲಿ ಬೆಳಗಾವಿಯ ಗೋಗ್ಟೆ ಕಾಲೇಜ್ನಲ್ಲಿ ಓದಿದೆ. BCom ಪದವಿ ಅದೇ. BCom ಪದವಿಯ ಫೈನಲ್ ಇದ್ದಂಥ ಸಮಯದಲ್ಲೇ ಎಮರ್ಜೆನ್ಸಿ ಬಂತು, ತುರ್ತು ಪರಿಸ್ಥಿತಿ 1975ರಲ್ಲಿ. ಸೊ ತುರ್ತು ಪರಿಸ್ಥಿತಿ ಬಂದಂಥ ಸಮಯದಲ್ಲಿ ನಾನು RSSನಲ್ಲೇ ಎಲ್ಲ ಓಡಾಡ್ತಾ ಇದ್ದೆ. RSS, ABVP ಇದೆಲ್ಲ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಸೊ ತುರ್ತು ಪರಿಸ್ಥಿತಿ ಅಂದರೆ ಏನು, ಅವಾಗ ನನಗೆ ಏನೋ ಒಂದು ಭಯದ ವಾತಾವರಣ, ಏನೋ ಒಂಥರ ಆಗ್ತಾಯಿದೆ, ಗದ್ದಲ ಆಗ್ತಾಯಿದೆ, ಅರೆಸ್ಟ್ ಮಾಡ್ತಾಯಿದ್ದಾರೆ, ಜೈಲಿಗೆ ಹಾಕ್ತಾರೆ, ಕೇಸ್ ಹಾಕ್ತಾಯಿದ್ದಾರೆ. ಸೊ ಯಾಕೆ ಹಾಕ್ತಾಯಿದ್ರೆ ಏನು? ಸೊ ಈ ಎಲ್ಲ ಸಂದರ್ಭದಲ್ಲಿ ನಾವು ಇರುವಂಥ ಇದನ್ನು ಕ್ಲಾರಿಟಿ ಮಾಡಿದವರು, ಇದನ್ನು ಕ್ಲಿಯರಾಗಿ ನಮ್ಮನ್ನು ತಿಳಿಸ್ತಾ ಮಾಡ್ತಾ ಬೆಳೆಸಿದಂಥವರು ವಿಠ್ಠಲ್ ಅಡ್ಕೆ ಅಂತೇಳಿ ನಮ್ಮ ಮೊದಲನೆಯ ನನ್ನ ಗುರುಗಳವರು. ಸಾಮಾಜಿಕ ಈ ದೃಷ್ಟಿಯಲ್ಲಿ ನನಗೆ ಮೊದಲನೇ ಗುರುಗಳು ಅಂತಂದರೆ ವಿಠ್ಠಲ್ ಅಡ್ಕೆ ಅವರು. ಚಾರ್ಟರ್ಡ್ ಅಕೌಂಟೆಂಟ್ ಇದ್ದರು. ಸೊ ಅವರು ಕೂಡ ವಿಭಾಗ 3 ಜಿಲ್ಲೆಯ ಪ್ರಮುಖರಾದಂಥ RSSನಲ್ಲಿ ಪ್ರಮುಖರಿದ್ದರು. ಸೊ ಅವರು ನಮ್ಮನ್ನು ಸಂಪರ್ಕ ಬಂದ ತಕ್ಷಣ ಒಂದೊಂದು ಹಂತವಾಗಿ ಬೆಳೆಸ್ತಾ ಬಂದರು. ಸೊ ಎಲ್ಲ ಬೆಳೆಸ್ತಾ ಅಂಡರ್ಗ್ರೌಂಡ್ ಹೋರಾಟವನ್ನೂ ಕೂಡ ಹೇಗೆ ಮಾಡಬೇಕು, ಪೊಲೀಸರ ತಪ್ಪಿಸ್ಕೊಂಡು ನಾವು ಸಾಕಷ್ಟು ರೀತಿಯ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟವನ್ನು ನಾವು ಮಾಡಿದ್ವಿ. ಸೊ ಅದು ಸಾಕಷ್ಟು ರೀತಿ ನಮಗೆ ಒಂಥರ ಕ್ರಾಂತಿಕಾರಿಗಳ ನೆನಪಾಗೋದು. ಹಿಂದೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಈ ವಾಸುದೇವ್ ಬಲವಂತ ಫಡ್ಕೆ ಅವರೆಲ್ಲ ಹೇಗೆ ಎಲ್ಲ ಓಡಾಡ್ತಾಯಿದ್ರು, ಸಾವರ್ಕರ್ ಹೇಗೆ ಓಡಾಡ್ತಾಯಿದ್ರು. ಸೊ ಆ ಸಮಯದಲ್ಲಿ ಅವರು ನಮಗೆಲ್ಲ ಸ್ಫೂರ್ತಿದಾಯಕರು. ನಾವು ಅದೇ ಮಾದರಿಯಲ್ಲಿ ಅಂಡರ್ಗ್ರೌಂಡಾಗಿ ಕೆಲಸ ಮಾಡೋದು. ಸೊ ಆ ಕೆಲಸದಲ್ಲಿ ನಮಗೆಲ್ಲ ಆ ಮಹಾಪುರುಷರ ನೆನಪಾಗೋದು. ಸೊ ನಂತರ ನಾನು ಜೈಲಿಗೂ ಕೂಡ ಹೋದೆ. ತುರ್ತು ಪರಿಸ್ಥಿತಿಯಲ್ಲಿ ನಾನು 1 ತಿಂಗಳು ಜೈಲಿನಲ್ಲಿದ್ದೆ. ಸೊ 1 ತಿಂಗಳ ನಂತರ ನಾನು ಮೊದಲನೆಯ ಜೈಲು ಯಾತ್ರೆ ಪ್ರಾರಂಭ ಆಗಿದ್ದು ತುರ್ತು ಪರಿಸ್ಥಿತಿಯಲ್ಲೇ. ಸೊ ಅಲ್ಲಿಂದ ಬಿಡುಗಡೆ ಆದ ಕೂಡಲೇ ತುರ್ತು ಪರಿಸ್ಥಿತಿ ಹೋಗಿ ಇಲೆಕ್ಷನ್ ಬಂತು. ಇಲೆಕ್ಷನ್ ಸಮಯದಲ್ಲಿ ನನಗೆ ಅಖಂಡ ಧಾರವಾಡ ಜಿಲ್ಲೆ ಗದಗಿಗೆ ನನಗೆ ಅಲ್ಲಿ ಕೆಲಸಕ್ಕೆ ಇದು ಮಾಡಿದರು. ಸೊ ನನ್ನ RSSದ ಪ್ರಥಮ ಜೀವನ ಪ್ರಾರಂಭ ಆಗಿದ್ದೆ ಅಲ್ಲಿಂದ. ಸೊ ನಾನು ಫುಲ್ ಟೈಮ್ ವರ್ಕರ್ ಹೇಗಾದೆ, ಯಾವಾಗಾದೆ ನನಗೇನು ಹೇಳಲೇ ಇಲ್ಲ. ನಮಗೆ ವಿಠ್ಠಲ್ ಅಡ್ಕೆಯವರು ನನಗೇನೂ ಹೇಳಲಿಲ್ಲ. ಅಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳಿದರು. ಆಯಿತು ಅಂತಂದು ಅಲ್ಲಿ ಹೋದೆ. ಸೊ ಅಲ್ಲಿ ಕೆಲಸ ಮಾಡ್ತಾ ಇವತ್ತಿನ ತನಕ 42 ವರ್ಷ ಆಯಿತು ನಾನು ವಾಪಸ್ ಮನೆಗೆ ಹೋಗಲಿಲ್ಲ. ಅಂದರೆ ಹಿಂದೆ ಹೆಜ್ಜೆ ಇಡಲಿಲ್ಲ. ಮುಂದೆನೇ ಈ ಜೀವನದ ಯಾತ್ರೆ ಅವತ್ತಿನ ಗದಗಿನಿಂದ ಪ್ರಾರಂಭ ಆದಂಥದ್ದು. ಅಲ್ಲಿಂದ ಬಳ್ಳಾರಿ, ತುಮಕೂರು, ಮೈಸೂರು ಹೀಗೆ ಮಾಡಿ ಇಡೀ ರಾಜ್ಯ ತುಂಬೆಲ್ಲ ವಿಶ್ವ ಹಿಂದೂ ಪರಿಷತ್ತು, ಮೊದಲು RSS ಎಂದು, ಆಮೇಲೆ ವಿಶ್ವ ಹಿಂದೂ ಪರಿಷತ್ನಿಂದ ಬಜರಂಗ ದಳ. ಸೊ ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ವರೆಗೆ ನನ್ನ ವ್ಯಕ್ತಿತ್ವ ಒಂದು ರೀತಿ ಶಾಂತ, ಸಮಾಧಾನವಾಗಿ ಒಂಥರ ಹೆದರ್ಕೊಂಡಿರುವಂಥ ವ್ಯಕ್ತಿತ್ವ ಇತ್ತು. ನನಗೆ ಮೊದಲಿನ ಮುಖ ಪ್ರಮೋದ್ ಮುತಾಲಿಕನ ಜೀವನದ ವಿಶ್ವ ಹಿಂದೂ ಪರಿಷತ್ತಿನವರೆಗೆ ನಾನು ಹೇಳೋದು ಅಂದರೆ ಸುಮಾರು ಒಂದು 22 ವರ್ಷದವರೆಗೆ. ಯಾವಾಗ ಬಜರಂಗ ದಳದ ಜವಾಬ್ದಾರಿ ಕೊಟ್ಟರು, ರಾಜ್ಯದ ಬಜರಂಗ ದಳದ ಅಧ್ಯಕ್ಷ ಅಂತೇಳಿ, ಅಂದರೆ ಸಂಚಾಲಕ ಅಂಥೇಳಿ ನನ್ನ ಜವಾಬ್ದಾರಿ ಅವಾಗ ಕೊಟ್ಟರು, ಅಕ್ಷರಶಃ ನನ್ನ ಜೀವನದಲ್ಲಿ, ನನ್ನ ಸ್ವಭಾವದಲ್ಲಿ ಸಂಪೂರ್ಣವಾಗಿ ಪರಿವರ್ತನೆ ಆಯಿತು. ನನಗೆ ಭಾಷಣದ ಕಲೆ ಗೊತ್ತಿರಲಿಲ್ಲ. ಎಲ್ಲೋ ಭಾಳ ಜನ ಸೇರಿದ್ದಾರೆ ಅಂದರೆ ಹೆದರ್ಕೊಂಡು ನಾನು ಅಲ್ಲಿ ಆ ಭಾಗದಲ್ಲಿ ಹೋಗ್ತಾ ಇಲ್ಲ. ಗಲಭೆ ಇದು ನನಗೆ ಆಗ್ತಾನೇ ಇರಲಿಲ್ಲ. ಆದರೆ ಯಾವಾಗ ಬಜರಂಗ ದಳದ ನನಗೆ ರಾಜ್ಯ ಸಂಚಾಲಕ ಅಂತ ಕೊಟ್ಟರು, ಅಕ್ಷರಶಃ ನನ್ನ ಪರಿವರ್ತನೆ ಆಯಿತು. ಆ ಹನುಮಂತನ ನನಗೆ ಕೃಪೆ, ಹನುಮಂತನ ಆಶೀರ್ವಾದ ಅಕ್ಷರಶಃ 100ಕ್ಕೆ 100 ಹೇಳ್ತೀನಿ.
ಆ ಮಾರುತಿಯ ಕೃಪೆಯಿಂದನೇ ನನ್ನಲ್ಲಿ ಇಲ್ಲಿಯವರೆಗೆ ಏನೋ ಒಂದು ಬದಲಾವಣೆ ಬಂದಿದೆ ಆ ಮಾರುತಿಯ ಕೃಪೆಯಿಂದನೇ. ಸೊ ಅಲ್ಲಿಂದ ಹೋರಾಟ, ಅಲ್ಲಿಂದ ಭಾಷಣದ ಕಲೆ, ಗಲಾಟೆಗಳಾದರೆ ಅಲ್ಲಿ ನುಗ್ಗಿ ಹೋಗುವಂಥ ಪ್ರವೃತ್ತಿ, ಮುಸ್ಲಿಮರಿಗೆ ಹೆದರದೇ ಮಾತನಾಡುವಂಥ ಪ್ರವೃತ್ತಿ, ಹೀಗೆ ಒಂಥರ ಪರಿಪೂರ್ಣವಾಗಿ ಬದಲಾವಣೆ ಪ್ರಾರಂಭ ಆಗಿ ಮೊದಲನೇ ಹೋರಾಟ ಪ್ರಾರಂಭ ಆಗಿದ್ದೇ ದತ್ತಪೀಠದ್ದು. ನಾವು ಚಿಕ್ಕಮಗಳೂರಿನಲ್ಲಿ 30 ಕಿಲೋಮೀಟರ್ 4000 ಅಡಿ ಎತ್ತರದಲ್ಲಿ ಇರುವಂಥ ಒಂದು ಪರ್ವತದಲ್ಲಿ, ಚಂದ್ರದ್ರೋಣ ಪರ್ವತ ಅಂತ ಹೇಳ್ತಾರೆ, ಆ ಪರ್ವತದಲ್ಲಿ ಒಂದು ದೊಡ್ಡ ದತ್ತಾತ್ರೇಯ ತಪಸ್ಸು ಮಾಡಿದಂಥ ಒಂದು ಸ್ಥಾನ ಇದೆ, ಗುಹೆ ಇದೆ. ಸೊ ಆ ಗುಹೆ ಟಿಪ್ಪು ಸುಲ್ತಾನ್ ಪೀರಿಯಡ್ನಲ್ಲಿ ಅದು ಆಕ್ರಮಣ ಆಗಿತ್ತು. ಸೊ ಅದನ್ನು ನಾವು ನೋಡಿದ್ವಿ, ದಾಖಲೆ ತೆಗೆದಾಗ ಹೋರಾಟ ಪ್ರಾರಂಭ ಆಯಿತು. ಆ ಹೋರಾಟ ಎಲ್ಲಿವರೆಗೆ ಆಯಿತು ಅಂದರೆ ಇಡೀ ರಾಜ್ಯ ತುಂಬ ದತ್ತಪೀಠ ಇದು ಹಿಂದೂಗಳ ಪೀಠ, ಬಾಬಾ ಬುಡನ್ ದರ್ಗಾ ಅಲ್ಲ, ಇದು ದತ್ತಾತ್ರೇಯ ತಪಸ್ಸು ಮಾಡಿದಂಥದ್ದು ಅಂತನ್ನುವಂಥ ದಾಖಲೆ ಸಹಿತ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು. ಕಾಂಗ್ರೆಸ್ಸಿನ ಓಲೈಕೆಯ ಪರಿಣಾಮದಿಂದ ಇದು ಹೋರಾಟ ಆಯಿತು. ಇಲ್ಲಾದರೆ ದಾಖಲೆಗಳ ಪ್ರಕಾರ ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಇವು ಎಲ್ಲ ಕೋರ್ಟ್ಗಳು ಕೂಡ ಇದು ದತ್ತಾತ್ರೇಯ ಪೀಠ ಅನ್ನುವಂಥದ್ದು ಇವತ್ತು ಬಂದಿದೆ. ಸೊ ಇವೆಲ್ಲ ಆ ಒಂದು ದತ್ತಾತ್ರೇಯ ಪೀಠದ ಹೋರಾಟ ನಮ್ಮ ಇಡೀ ಸಂಘಟನೆಗೆ, ಇಡೀ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಟ್ಟಂಥದ್ದು. ವಿಶೇಷವಾಗಿ ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಈ ಕಡೆಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಿಗೆ ಆ ಕೋಸ್ಟಲ್ ಬೆಲ್ಟ್ನಲ್ಲಿ ಇದ್ದಂಥ ಕಾಂಗ್ರೆಸ್ ಧೂಳಿಪಟ ಆಗೋಯ್ತು. ಧೂಳಿಪಟ ಆಗಿ BJP ಅಲ್ಲಿ MP, BJP MLA, BJP ZPಗಳು, BJPಯವರು ಎಲ್ಲ ರೂಟ್ ಲೆವೆಲ್ನಿಂದ ಗೆದ್ದು ಬಂದ್ಬಿಟ್ರು. ಆ ಗೆದ್ದಿದ ಪರಿಣಾಮದಿಂದ ನಮಗನಿಸ್ತು ಇನ್ನು ಇವರು ನಿಶ್ಚಿತವಾಗಿ ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸ್ತಾರೆ ಅಂತನ್ನುವಂಥದ್ದು. ಆದರೆ ದುರ್ದೈವ, ಇನ್ನೂವರೆಗೆ ಎರಡನೇ ಬಾರಿ BJPಯವರು ಇವು ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನೂವರೆ ಆ ಗೆದ್ದಂಥವರಿಗೆ ಅದರ ಬಗ್ಗೆ ಒಂದು ಪರಿಜ್ಞಾನವೂ ಕೂಡ ಇಲ್ಲ. ಬೇಗ ಮುಗಿಸ್ಬೇಕು. ಈಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ, ಅದು ನೀವೇ ಬಗೆಹರಿಸ್ಕೊಳ್ಳಿ ಅಂತ ಕಳಿಸಿದೆ. ರಾಜ್ಯ ಸರ್ಕಾರ ಇವತ್ತು BJP ಇದ್ದಿದೆ, ಕೇಂದ್ರ ಸರ್ಕಾರ BJP ಇದ್ದಿದೆ. ಸೊ ಇದಕ್ಕೆಲ್ಲ ದಾಖಲೆಗಳಿದ್ದಾವೆ. ಮುಸ್ಲಿಂ ಮುಖಂಡರನ್ನು ಕೂಡಿಸಿ ಒತ್ತಾಯ ಮಾಡಿ ಅಥವಾ ಸಮಜಾಯಿಸಿ ಅಥವಾ ಕನ್ವಿನ್ಸ್ ಮಾಡಿ ಇದು ಹೀಗಿದೆ ಅಂತ ಹೇಳಿದರೆ ಆಗತ್ತೆ. ಆದರೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಆ ಇಶ್ಯೂವನ್ನು ಹಾಗೇ ಇಡಬೇಕು ಅಂತನ್ನುವಂಥದ್ದೇನು ಮಾನಸಿಕತೆ ಇದೆಯೋ ಅಥವಾ ಇನ್ನೇನಿದೆಯೋ ರಾಜಕಾರಣದಲ್ಲಿ ನಮಗೇನೂ ಅರ್ಥ ಆಗಂಗಿಲ್ಲ. ಸೊ ದುರ್ದೈವ ಅಂತ ಹೇಳ್ಬೋದು. ದತ್ತಪೀಠದ ಹೋರಾಟ ಪ್ರಾರಂಭ ಮಾಡಿದ್ದು ನಾವು ಸಾಕಷ್ಟು ರಕ್ತವನ್ನು ಸುರಿಸಿದ್ದೇವೆ, ಏಟು ತಿಂದಿದ್ದೀವಿ. ಸುಮಾರು ಒಂದು 20 ಕೇಸ್ ಇದೇ ದತ್ತಪೀಠದ ಹಿನ್ನೆಲೆಯಲ್ಲಿ ಹಾಕೊಂಡಿದ್ದೀವಿ. ಒಂದೇ ಒಂದು ಕೇಸ್ ವಾಪಸ್ ತಗೊಳ್ಳಿಲ್ಲ. ಇವರು ನೀಚರು, ಇವರು ಹೇಳಿ ದೊಡ್ಡ ಮಾತಾಡ್ತಾರೆ ಇವರು ಹಿಂದುತ್ವ ಬಗ್ಗೆ. ಸೊ ಇವರು ಯಾವುದೇ ರೀತಿಯ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಸಹಕಾರ ಕೊಡಲಾರ್ದಂಥವ್ರು. ಸೊ ಇವತ್ತಿನ ತನಕ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಇವರಿಗೆ ನಾಚಿಕೆ ಆಗಬೇಕು. ಯಾವ ಹೋರಾಟದಿಂದ ನಾವು ಗೆದ್ದು ಬಂದಿದ್ದೀವಿ, ಮಿನಿಸ್ಟರ್ಗಳಾಗಿದ್ದೀವಿ, ಸೊ ಅಂಥ MP ಗಳಾಗಿದ್ದೀವಿ, ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅನ್ನುವಂಥದ್ದು ಒಂದಿಲ್ಲ. ಇದು ದತ್ತಾತ್ರೇಯ ಯಾವತ್ತು ಅವರಿಗೆ ಶಾಪ ಕೊಡ್ತಾನೋ ಗೊತ್ತಿಲ್ಲ. ನಾನು ಇವತ್ತು ಸ್ಟಿಲ್ ಟುಡೇ ಇವತ್ತಿಗೂ ನಾನು ಆಶೆ ಇಟ್ಕೊಂಡಿದ್ದೀನಿ. ನೀವೇನಾದರೂ ನಿಮಗೆ ದತ್ತನ ಬಗ್ಗೆ ನಿಮಗೆ ಭಕ್ತಿ ಇದ್ದರೆ, ದತ್ತಪೀಠದ ಬಗ್ಗೆ, ಹಿಂದೂಗಳ ಕಾರ್ಯಕರ್ತರ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ನೀವೇನಾದ್ರು ಕಳಕಳಿ ಇದ್ದರೆ ನೀವು ದಯವಿಟ್ಟು ಇದನ್ನು ಕೂಡಲೇ ಬಗೆಹರಿಸಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ನಾವು ಕರ್ನಾಟಕದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಗೋಮಾತೆಯ ದೃಷ್ಟಿಯಿಂದ ರಕ್ಷಣೆಗೋಸ್ಕರ ಹೋರಾಟ ಮಾಡಿದ್ದೀವಿ. ಲವ್ ಜಿಹಾದ್ ಅನ್ನುವಂಥ ಭಯಾನಕವಾದಂಥ ಹಿಂದೂ ಹುಡುಗಿಯರನ್ನು ಮುಸ್ಲಿಮರು ಪ್ರೀತಿ ಪ್ರೇಮ ಈ ಹಿನ್ನೆಲೆಯಲ್ಲಿ ಹಾರಿಸ್ಕೊಂಡು ಹೋಗ್ತಾ ಇರುವಂಥ ಈ ಲವ್ ಜಿಹಾದ್ ಹುಡುಗಿಯರನ್ನು ನಾವು ಕರ್ನಾಟಕದಲ್ಲಿ ಬಜರಂಗ ದಳ ಮತ್ತು ಶ್ರೀರಾಮ ಸೇನೆಯ ಇಲ್ಲಿಯವರೆಗೆ ಹೋರಾಟದಿಂದ 3000 ಹಿಂದೂ ಹುಡುಗಿಯರನ್ನು ಮುಸ್ಲಿಮರ ಜೊತೆಗೆ ಓಡಿ ಹೋದಂಥವ್ರನ್ನ ವಾಪಸ್ ತಂದು ಅವರು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿ ತೋರಿಸಿದ್ವಿ. ಸುಮಾರು ಒಂದು 15,000 ಆಕಳಗಳನ್ನು, ಹಸುಗಳನ್ನು, ಗೋಮಾತೆಯನ್ನು ರಕ್ಷಣೆ ಮಾಡಿದ್ದೀವಿ. ಕಸಾಯಿ ಖಾನೆಗೆ ತೊಗೊಂಡು ಹೋಗ್ತಾ ಇರೋದನ್ನು ಅದನ್ನು ತಡೆದಿದ್ದೀವಿ. ಸಾಕಷ್ಟು ರೀತಿಯ ನಮ್ಮ ಕಾರ್ಯಕರ್ತರು ಏಟು ತಿಂದಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಆ ಆಕಳ ಸಲುವಾಗಿ, ಹಿಂದೂ ಹುಡುಗಿಯರ ಸಲುವಾಗಿ ಮತಾಂತರ ಆಗ್ತಾ ಇರುವಂಥದ್ದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಎಲ್ಲಿ ಬೇಕಾದಲ್ಲಿ ಗೋರಿ, ಎಲ್ಲಿ ಬೇಕಾದಲ್ಲಿ ಮಸೀದಿ ಕಟ್ಟುವಂಥದ್ದನ್ನು, ಸಾವಿರಾರು ಎಕರೆಯನ್ನು ಜಮೀನನ್ನು, ಸರ್ಕಾರದ ಜಮೀನನ್ನು ತಡೆದಂತಹ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿ ತೋರಿಸಿದ್ದೀವಿ.
ಸೊ ಹೀಗೆ ನಿರಂತರವಾಗಿ ಮಾಡ್ತಾ 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 ಬಜರಂಗದಳದಿಂದ ವೈಚಾರಿಕ ಭಿನ್ನಾಭಿಪ್ರಾಯದಿಂದ ನನ್ನನ್ನು ಹೊರಗೆ ಹಾಕಿದರು. ವೈಚಾರಿಕ ಭಿನ್ನಾಭಿಪ್ರಾಯ, ನಾನೇನು MP ಸ್ಥಾನ ಕೊಡಿ, ನನಗೆ MLA ಸ್ಥಾನ ಕೊಡಿ, ನನಗೆ ಮಂತ್ರಿ ಕೊಡಿ, ನನಗೆ ಇನ್ನೇನೋ ಕೊಡಿ ಅಂತ ನಾನು ಕೇಳಲಿಲ್ಲ. ನನಗೆ ವೈಚಾರಿಕ, ನನ್ನ ಕಟ್ಟರತೆ, ನನ್ನ ಪ್ರಖರತೆ, ನನ್ನ ಕಾಂಪ್ರಮೈಸ್ ಇಲ್ಲದಂಥ ವಿಚಾರಧಾರೆಗೆ ಈ ಸಂಘದ ಪರಿವಾರದವ್ರು ಕೆಲವೊಂದು ಜನಕ್ಕೆ ಒಪ್ಪಿಗೆ ಆಗಲಿಲ್ಲ. ಅದರ ಪರಿಣಾಮ ನನ್ನನ್ನು ಹೊರಗೆ ಹಾಕಿದರು. ನಾನು ಹೊರಗೆ ಹಾಕಿದ ತಕ್ಷಣವೇ ನನ್ನ ಕಣ್ಣ ಮುಂದೆ ಮೂರೇ ಆಪ್ಷನ್ ಇತ್ತು. 3 ಆಪ್ಷನ್ ನನ್ನ ಥರ 22 ವರ್ಷದಿಂದ ನಾನು ನಿರಂತರವಾಗಿ ಕೆಲಸ ಮಾಡಿದಂಥ ವ್ಯಕ್ತಿನ ಅಮಾಯತವಾಗಿ ಹೀಗೆ ಹೊರಗೆ ಹಾಕಿ ಪಕ್ಕಕ್ಕಿಟ್ಟರು. ಅವತ್ತು ಒಂದು, ಮನೆಗೆ ವಾಪಸ್ ಹೋಗಬೇಕು. 2ನೇದು ಉರುಳು ಹಾಕ್ಕೊಂಡು ಸಾಯಬೇಕು. 3ನೇದು ಇವ್ರ ಎದುರುಗಡೆಗೆ ಶೆಡ್ ಹೊಡೆದು ನಿಂತ್ಕೊಳ್ಬೇಕು ಅಂತನ್ನುವಂಥದ್ದು. ಈ 3 ಆಪ್ಷನ್ ತೊಗೊಂಡು ಇದೇ ಬೆಳಗಾವಿಗೆ ನಾನು ಕಣ್ಣೀರು ಹಾಕ್ತಾ, ನಾನು ನಿಜವಾಗಿ ಬಹಳ ದುಃಖದಲ್ಲಿದ್ದೆ, ಬಹಳ ನೋವಿನಲ್ಲಿದ್ದೆ. ನನ್ನ ಇಡೀ ಯೌವನವನ್ನು ನನ್ನ RSSನಲ್ಲಿ ನಾನು ಸುರಿದಿದ್ದೆ. ನನ್ನ ಸ್ವಂತ ಮನೆಯಲ್ಲಿ ಇದ್ದಂಥ ನನ್ನ ತಮ್ಮನ ಮದುವೆಗೆ ಹೋಗಲಿಲ್ಲ ನಾನು. ತಂಗಿಯ ಒಂದು ಮದುವೆ ಆದ ತಕ್ಷಣ ಒಂದು ಸಲ ಮನೆಗೆ ಹೋಗಲಿಲ್ಲ ನಾನು. ಸೊ ಇಂಥ ನನ್ನ ಇಡೀ ಯೌವನವನ್ನೇ ಸುರಿದಂಥ ಈ ನನ್ನನ್ನು ಹೊರಗೆ ಹಾಕಿದ್ರಲ್ಲ ಅಂತ ಬಹಳ ನೋವಿನಲ್ಲಿದ್ದೆ. ಆ ನೋವಿನಿಂದನೇ ಬೆಳಗಾವಿಗೆ ಬಂದು ನಮ್ಮ ಗುರುಗಳಾದಂಥ ವಿಠ್ಠಲ್ ಅಡ್ಕೆಯವರಿಗೆ ನಾನು 3 ಆಪ್ಷನ್ಸ್ ಹೇಳಿದೆ. ಅವ್ರು ಹೇಳಿದರು, ಏನು ಮಾಡಬೇಡ, ನೀನು ಮನೆಗೂ ಹೋಗಬೇಡ, ನೀನು ಸಾಯಲು ಬೇಡ, ಶೆಡ್ ಹೊಡೆದಿನ ಇವರಿಗೆ ಬುದ್ಧಿ ಕಲಿಸೋಣ ಅಂತ ಹೇಳಿ ಅವರು ಇನ್ನೊಂದು ಸಂಘಟನೆ ಪ್ರಾರಂಭ ಮಾಡೋಣ ಅಂತ ಹೇಳಿದರು. ಶಿವಸೇನೆಯನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಶಿವಸೇನೆ ಕರ್ನಾಟಕದಲ್ಲಿ ಕನ್ನಡ ಮರಾಠಿಯ ಈ ಗೊಂದಲದಲ್ಲಿ ನಮಗೆ ರಾಜಕೀಯ ನಮಗೆ ರಾಜಕೀಯ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ ನನಗೆ. ನಾವು ಸರಳವಾಗಿ ಹಿಂದುತ್ವ, ಸರಳವಾಗಿ ದೇಶಭಕ್ತಿ, ಸರಳವಾಗಿ ಹಿಂದುತ್ವ, ನಮಗೆ ಪ್ರಾಮಾಣಿಕವಾದಂಥ ಈ ಹಿನ್ನೆಲೆಯಲ್ಲಿ RSS ಕಲಿಸಿದಂಥ ಇಲ್ಲಿವರೆಗೆ ಮಾಡ್ತಾವೆ. ನಮಗೆ ರಾಜಕೀಯ ಗೊತ್ತಿಲ್ಲ. ಯಾವ ವ್ಯಕ್ತಿ ಹೇಗೆ ಏನು ಮೇಲೆ ಕೆಳಗಡೆ ಅಥವಾ ದುಡ್ಡು ಜಾತಿ ನಮಗೇನೂ ಗೊತ್ತಿಲ್ಲ. ನನಗೆ ಇವತ್ತಿನ ತನಕ ಗೊತ್ತಿಲ್ಲ. ಆದರೆ ಆ ಶಿವಸೇನೆ ಬಂದಂಥ ಸಮಯದಲ್ಲಿ ಆ ಕನ್ನಡ ಮರಾಠಿಯ ಹೋರಾಟದ ಮಧ್ಯದಲ್ಲಿ ನಮಗೆ ಅದು ತಡ್ಕೊಳ್ಳೋಕ್ಕಾಗದೆ ನಾವು ಅದಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ರಾಜೀನಾಮದಿಂದ ಶ್ರೀರಾಮ್ ಸೇನೆ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೀವಿ. 15 ವರ್ಷ ಆಯಿತು, ಅತ್ಯಂತ ಯಶಸ್ವಿಯಾಗಿ. ಇವತ್ತು ನಮ್ಮ ಯಾವ ರಾಜಕೀಯ ಪಕ್ಷದ್ದು ಬೆಂಬಲ ಇಲ್ಲ, ಯಾವ ಬಂಡವಾಳಶಾಹಿಗಳದ್ದು ಬೆಂಬಲ ಇಲ್ಲ. ನಮಗೆ ಬೆಂಬಲ ಇರೋದು ಸಮಾಜದ್ದು, ನಮಗೆ ಬೆಂಬಲ ಇರೋದು ಮಾಧ್ಯಮಗಳದ್ದು. ಸೊ ನಮಗೆ ಪ್ರಾಮಾಣಿಕವಾಗಿ ನಾವೇನೋ ಒಂದು ಪೈಸಾ ಕೊಟ್ಟಿಲ್ಲ, ಒಂದು ಟೀ ಕೊಟ್ಟಿಲ್ಲ, ಒಂದು ಕಾಫಿ ಕೊಟ್ಟಿಲ್ಲ. ಆದರೆ ಇವತ್ತಿಗೆ ನಮ್ಮ ವಿಚಾರಧಾರೆಯನ್ನು ಪ್ರಸಾರ ಮಾಡ್ತಾ ಇರುವಂಥ ಮಾಧ್ಯಮದವ್ರಿಗೆ ನಮಗೆ ಸಹಕಾರ ಕೊಟ್ಟಿದೆ. ಸಮಾಜ ನಮಗೆ ಒಪ್ಪಿದೆ, ಹೌದು ಮುತಾಲಿಕರು ಒಬ್ಬ ಹೋರಾಟಗಾರಿದ್ದಾರೆ, ಪ್ರಾಮಾಣಿಕರಿದ್ದಾರೆ ಅಂತನ್ನುವಂಥದ್ದು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜಕೀಯ ಆಸಕ್ತಿ ಯಾಕೆ ಬಂತು? ಏನೋ MLA MP ಮಿನಿಸ್ಟ್ರು ಹಾಕಿ ಮೆರಿಬೇಕು ಅಂತಲ್ಲ. ನಾನು ಈ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ನೊಂದು ಬೆಂದು ಇವತ್ತಿಗೂ ಜೈಲು ಕೇಸು ಕೋರ್ಟು ಓಡಾಡ್ತಾ ಇರುವಂಥ ಆ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಎಂಥ ಕಾರ್ಯಕರ್ತರು, ಜೀವಕ್ಕೆ ಜೀವ ಕೊಡುವಂಥ ಕಾರ್ಯಕರ್ತರಿದ್ದಾರೆ. ಸೊ ಈ ಧರ್ಮಕ್ಕಾಗಿ ಕೊಡುವಂತಹ ಕಾರ್ಯಕರ್ತರನ್ನು ನೋಡಿದರೆ ಪಾಪ ಅವ್ರ ಕಷ್ಟದ ಜೀವನ. ಹಮಾಲಿಗಳಿದ್ದಾರೆ, ಪೇಂಟರ್ಗಳಿದ್ದಾರೆ, ನಮ್ಮ ಗಾರೆ ಕೆಲಸ ಮಾಡುವಂಥವ್ರಿದ್ದಾರೆ, ಆಟೋ ಡ್ರೈವರ್ಸ್ಗಳಿದ್ದಾರೆ. ಸೊ ಅವರು ದಿನನಿತ್ಯ ಕೂಲಿಯ ಕೆಲಸ ಮಾಡಿಕೊಂಡು ಧರ್ಮಕ್ಕಾಗಿ ಒಂದು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿಗಳಿಗೆ ಇವತ್ತು BJPಯವರು ಹರಾಮಿ ಕೆಲಸ ಮಾಡಿದ್ರು ವಿನ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲಿಲ್ಲ. ಅವರು ಇವತ್ತಿಗೂ ಕೋರ್ಟಿಗೆ ಓಡಾಡ್ತಾ ಇರುವಂಥವರಿದ್ದಾರೆ. ಆದರೆ ಅವರ ಕಡೆಗೆ ಒಂದು ಚೂರಾದರೂ ಗಮನಿಸ್ತಾನೆ ನಿರ್ಲಜ್ಜ ನೀಚರಿದ್ದಾರೆ. ಅದಕ್ಕೆ ನನಗನ್ನಿಸ್ತು, ನಾನು ರಾಜಕೀಯವನ್ನು ಪ್ರವೇಶ ಮಾಡಿ ಅಧಿಕಾರ ತಗೊಂಡು ಈ ಹಿಂದುತ್ವಕ್ಕಾಗಿ, ಹಿಂದೂ ಕಾರ್ಯಕರ್ತರಾಗಿ, ಹಿಂದೂ ಸಂಘಟನೆಗೆ ಬಲ ತುಂಬಬೇಕು ಅಂತನ್ನುವಂಥದ್ದು ಒಂದೇ ಒಂದು ಪ್ರಾಮಾಣಿಕ ಇಚ್ಛೆಯಿಂದ ನಾನು ಅಧಿಕಾರದ ಪ್ರಯತ್ನ ಮಾಡಿದೆ. ನಾನು ವಿಫಲನಾದೆ. ಯಾಕಂದರೆ ಇವತ್ತಿನ ರಾಜಕಾರಣದಲ್ಲಿ ದುಡ್ಡು ಬೇಕು, ಜಾತಿ ಬೇಕು, ಗುಂಡಾಗಿರಿ ಬೇಕು, ಲಾಬಿ ಬೇಕು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸ್ವಾಭಿಮಾನಿ ವ್ಯಕ್ತಿ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಸ್ವಂತ ಅಕೌಂಟ್ ಇಲ್ಲ, ಒಂದು ಫೂಟ್ ಜಾಗ ಇಲ್ಲ ನಂದು. ಸೊ ನಾನು ನಿರಂತರವಾಗಿ ಈ ಸಮಾಜದ ಪೋಷಣೆಯಲ್ಲೇ, ಸಮಾಜ ಬೆಂಬಲಿಸ್ತಾ ಇರುವಂಥ ಇದರಲ್ಲೇ ನಾನು ಬೆಳ್ಕೊಂಡು ಬಂದಂಥವನು. ಸೊ ಇನ್ನೂವರೆಗೆ ಆ ವಿಶ್ವಾಸ, 65 ವಯಸ್ಸಾಯ್ತು ನನಗೆ. ಆದರೆ ವಯಸ್ಸು ಶರೀರಕ್ಕಾಗಿದೆ, ವಿಚಾರಕ್ಕಿಲ್ಲ, ನನ್ನ ಮನಸ್ಸಿಗಿಲ್ಲ. 100 ವರ್ಷ ಆದರೂ ಕೂಡ ಈ ವಿಚಾರಕ್ಕೆ ಒಂದೇ ಒಂದು ಕಾಂಪ್ರಮೈಸ್ ಇಲ್ಲದೆ ನಿರಂತರವಾಗಿ ತಗೊಂಡು ಹೋಗುವಂಥ ಆ ದೃಢ ವಿಶ್ವಾಸ ನನಗೆ ಆ ದತ್ತಾತ್ರೇಯ ಮಾರುತಿ ಕೊಟ್ಟಿದ್ದಾನೆ ಅಂತನ್ನುವಂಥದ್ದು ನಾನು ನಿಶ್ಚಿತವಾಗಿ ಹೇಳ್ತೇನೆ. ನನಗೆ ಈ ವಿಚಾರದಲ್ಲಿ
ಸಹಕಾರ ಕೊಟ್ಟಂತಹ ಎಲ್ಲ ಇವತ್ತು ಕಾರ್ಯಕರ್ತರು ಇವತ್ತಿಗೂ ನನ್ನ ಜೊತೆಗೆ ಲಕ್ಷಾಂತರ ಜನ ಯುವಕರಿದ್ದಾರೆ. ಸೊ ಸಮಾಜ ನನಗೆ ಗುರುತಿಸಿದೆ, ಸಮಾಜ ನನಗೆ ಹೇಳುತ್ತೆ ನೀವು ಏರಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳುತ್ತೆ. ಬಸ್ ಇದೇ ನನಗೆ ಆಸರೆ. ಈ ಆಸರೆಯಿಂದ ಇನ್ನೂ ಆಸೆ ಇಟ್ಕೊಂಡಿದ್ದೀನಿ. ಬಿ ಜೆ ಪಿಯವರು ಒಂದು ಸಲ ಆದರೂ ನನಗೆ ಗುರುತಿಸಿ ಹೌದು ಇವ್ರಿಗೇನಾದರೂ ಕೊಡಬೇಕು, ಅಧಿಕಾರ ಕೊಡಬೇಕು ಅಂತನ್ನುವಂಥದ್ದು ಇನ್ನೂ ನನಗೆ ಆಸೆ ಇದೆ, ಎಲ್ಲೋ ಆಸೆ ಇದೆ. ಕೊಡಲಿಲ್ಲ ಆದರೂ ಕೂಡ ನಾನು ಹೋರಾಟವನ್ನು ಮಾಡ್ತೇನೆ. ಆದರೆ ನಾನಾಗಿ ಇನ್ಮೇಲೆ ರಾಜಕೀಯವಾಗಿ ಪ್ರವೇಶ ರಾಜಕೀಯ ಮಾಡುವಂಥದ್ದಿಲ್ಲ. ಬಿ ಜೆ ಪಿಯವರು ಏನಾದರೂ ಅವ್ರಿಗೇನಾದರೂ ಬುದ್ಧಿ ಕೊಟ್ಟರೆ, ದೇವರು ಬುದ್ಧಿ ಕೊಟ್ಟರೆ, ಭಾರತ ಮಾತೆ ಬುದ್ಧಿ ಕೊಟ್ಟರೆ, ಇವತ್ತು KG ಹಳ್ಳಿ DG ಹಳ್ಳಿ ಹೋರಾಟ ನೋಡಿದರೆ ನಿಮ್ಗೆ ಗೊತ್ತಾಗಬೇಕು ಎಷ್ಟು ರೀತಿಯ ಬೆಂಕಿ ಹತ್ಕೊಂಡಿದೆ. ಪೊಲೀಸ್ಗಳನ್ನೇ ಸುಟ್ಟು ಹಾಕುವಂಥ ಇವತ್ತು ಮಾನಸಿಕತೆ ಮುಸ್ಲಿಮರಲ್ಲಿ ಬೆಳೆದಿದೆ. ಒಬ್ಬ MLA ಮನೆಯನ್ನು ಸುಟ್ಟು ಹಾಕ್ತಾರೆ ಅಂತಂದರೆ ಇನ್ನು ಸಾಮಾನ್ಯ ಜನರನ್ನು ಯಾವ ರೀತಿ ಮಾಡಬಹುದು ಇವರಂತ ಯೋಚನೆ ಮಾಡಿ. ಅದಕ್ಕೆ ನೀವೇನು ಮಾಡೋಕ್ಕಾಗಲ್ಲ, ನೀವು ಅಧಿಕಾರದಲ್ಲಿದ್ದೀರಿ ಅಂತ ಅನ್ನೋದು ಗೊತ್ತು. ಆದರೆ ಹಿಂದೂ ಸಂಘಟಕರ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಇರುವಂಥವ್ರು ಸಹಕಾರ ಕೊಡಿ. ಇಂಥ 10 KG ಹಳ್ಳಿಗಳಲ್ಲಿ ಒಂದೇ ಒಂದು ಕಡ್ಡಿ ಗೀರ್ತಾ ಇರುವಂಗೆ ನಾವು ನೋಡ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಹಿಂದೂ ಸಂಘಟನೆಯಲ್ಲಿ ಇದೆ, ಹಿಂದೂ ಕಾರ್ಯಕರ್ತರಲ್ಲಿ ಇದೆ ಅಂತನ್ನುವಂಥ ವಿಶ್ವಾಸದಿಂದ ನಾನು ಹೇಳ್ತಾ ಇದ್ದೀನಿ. ನೋಡಿ, ನಮ್ಮ ಹೋರಾಟ, ಹಿಂದುತ್ವದ ಹೋರಾಟ, ಇದರ ಲಾಭ ಪೂರ್ಣ BJPಗೆ ತೊಗೊಳ್ತಾ ಇದೆ. ಕಾಂಗ್ರೆಸ್ನವ್ರಿಗಂತೂ ಹೋಗಲ್ಲ, JDSಗೆ ಹೋಗಲ್ಲ, ಕಮ್ಯುನಿಸ್ಟ್ರಿಗೆ ಹೋಗಲ್ಲ, ಇನ್ಯಾರಿಗೂ ಹೋಗಲ್ಲ. ಸೊ ನಾವೆಲ್ಲ ಹೋರಾಟದ ಫಲ BJPಯವರು ತೊಗೊಳ್ತಾರೆ. ಆದರೆ BJPಯವರು ಯಾವುದೇ ರೀತಿಯ ನ್ಯಾಯ ಕೊಡ್ತಾ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ, ನಾವು ಅಡುಗೆ ಮಾಡೋದು, ಅವರು ಬಂದು ಊಟ ಮಾಡ್ಕೊಂಡು ಹೋಗ್ಬಿಡೋದು. ನಾವು ಮತ್ತೆ ಉಪವಾಸ, ಮತ್ತೆ ಕೇಸು, ಮತ್ತೆ ಜೈಲು ಈ ಅನುಭವಿಸ್ತಾ ಇರುವಂಥದ್ದು. BJPಯವರು ಯಾವತ್ತು ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಹಿಂದೂ ಕಾರ್ಯಕರ್ತರು ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಇರುವಂಥವ್ರಿಗೆ ನ್ಯಾಯ ಕೊಡಿಸಿ, ನಿಮಗೆ ಲಾಭ ಸಿಗುತ್ತೆ. ನಿಮಗೆ 100ಕ್ಕೆ 100. ನಾನು ಹೇಳೋದು 17 ಜನ ನೀವು ಕಾಂಗ್ರೆಸ್ನವ್ರು ತೊಗೊಂಡು ಇವತ್ತು ಸರ್ಕಾರ ಮಾಡ್ತಾ ಇದ್ದಾರಲ್ಲ, ನಾನು ಪ್ರಮೋದ್ ಮುತಾಲಿಕ್ ನಾನು ಸವಾಲು ಹಾಕ್ತಾ ಇದ್ದೀನಿ. ಇಡೀ ಕರ್ನಾಟಕದಲ್ಲಿ ಸ್ವೀಪ್ ಮಾಡಿ BJPಯ ಆನಂದವಾಗಿ ನೀವು ಯಾವುದೇ ರೀತಿಯ ಕಾಂಗ್ರೆಸ್ನವರು ಮುಟ್ಟದೆ ನೀವು ಫುಲ್ ಮೆಜಾರಿಟಿಯಲ್ಲಿ ನೀವು ಗೆಲ್ಲುವ ಹಾಗೆ ಮಾಡುವಂಥ ಶಕ್ತಿ ಹಿಂದೂ ಸಂಘಟಕರಲ್ಲಿದೆ. ಸೊ ಅದನ್ನು ನೀವು ಹಿಂದೂ ಸಂಘಟಕರಿಗೆ ಸ್ವಲ್ಪ ತಟ್ಟಿ ಹೇಳಿ ಅವರು ಸಹಕಾರ ಕೊಡಿ, ನಿಮಗೆ ತೋರಿಸ್ಕೊಡ್ತೀವಿ ಕರ್ನಾಟಕದಲ್ಲಿ ಏನಾಗಿದೆ. ಒಂದು ಕಡೆಗೆ ಮುಸ್ಲಿಮರು ಕುಣಿತಾ ಇದ್ದಾರೆ, ಇನ್ನೊಂದು ಕಡೆಗೆ ಬುದ್ಧಿಜೀವಿಗಳಿಗೆ ಕುಣಿತಾ ಇದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ವಿಚಿತ್ರವಾದಂಥ ವಿಕೃತಿವಾದಂಥ ವಾತಾವರಣ ಬೆಳೀತಾ ಇದೆ. ಅದರಲ್ಲಿ BJPಯವ್ರಿಗೆ ನಾನು ಹೇಳ್ತೇನೆ, ಹಿಂದೂ ಸಂಘಟಕರಿಗೆ ನೀವು ಮಾಡ್ತಾ ಇರುವಂಥ ನ್ಯಾಯವನ್ನು ತಪ್ಪಿಸ್ಬೇಕು. ನಾವು ಅಡುಗೆ ಮಾಡೋದು, ನೀವು ಬಂದು ಊಟ ಮಾಡ್ಕೊಂಡು ಹೋಗೋದು ಅಂತಂದರೆ ಸರಿ ಆಗೋಲ್ಲ. ಇದು ನನ್ನ ಒಟ್ಟು ಟೋಟಲ್ ನನ್ನ ಮೇಲೆ ಕೇಸು 107. ಈಗ 18ಗೆ ಬಂದು ನಿಂತ್ಕೊಂಡಿದ್ದೆ. ಒಂದೇ ಒಂದು ಕೇಸ್ ವಾಪಸ್ ತೊಗೊಂಡಿದ್ದಿಲ್ಲ. BJPಯ ನಾಚಿಕೆ ಆಗಬೇಕು ನಿಮಗೆ. ಒಂದು ಕೇಸ್ ನಾನು ವಾಪಸ್ ತೊಗೊಂಡಿಲ್ಲ ನೀವು. ಸೊ ನಿಮಗೆ ಯಾವತ್ತು ಬುದ್ಧಿ ಬರೋದು? ನಾನು ಮಾಡ್ತಾ ಇರೋದು ಏನು ಕೆಲಸ ಅಂತ ತಿಳ್ಕೊಂಡಿದ್ದೀರಿ. ಸೊ ಈ ಅರ್ಥದಲ್ಲಿ BJPಯವರು ಬಹಳ ಯೋಚನೆ ಮಾಡಬೇಕು. ಯಾರ್ಯಾರನ್ನೂ ತೊಗೊಳ್ತೀರಲ್ರಿ, ಭ್ರಷ್ಟರು, ನೀಚರು, ಕೊಲೆಗಡಕರನ್ನು ನೀವು ತೊಗೊಂಡಿದ್ದೀರಿ. ಪ್ರಮೋದ್ ಮುತಾಲಿಕ್ ಅವ್ರಿಗಿಂತ ಕಡೆ ಆದ. ಸೊ ನಾನು ಏನು ಮಾಡಿದ್ದೇನೆ, ಏನು ಅಪರಾಧ ಮಾಡಿದ್ದೇನೆ, ಏನು ತೊಂದರೆ ಕೊಟ್ಟಿದ್ದೇನೆ ನಿಮಗೆ? ಬೆಳಗ್ಗೆ BJP ಸೇರಿಸ್ಕೊಳ್ತೀರಿ, ಸಾಯಂಕಾಲ ನನ್ನ ಒದ್ದು ಹೊರಗೆ ಹಾಕ್ತೀರಿ. ಎಂಥ ನನಗೆ ದ್ರೋಹ ಮಾಡಿದ್ದೀರಿ ನೀವು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದು ಬಹಳ ಅಪಾಯಕಾರಿ ಬೆಳವಣಿಗೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದೆ ಹೋದರೆ ಸಮಾಜದಲ್ಲಿ ಬಹಳ ದೊಡ್ಡ ಅಪಾಯ ಇದೆ. ನಿಮ್ಮ ಮುಂದಿನ ಪೀಳಿಗೆ ಉಳಿಯೋಲ್ಲ ಅಂತನ್ನೋದು ನಾನು ಹೇಳ್ತಾ ಇದ್ದೀನಿ. ನಾನು ಮದುವೆ ಆಗದೇ ಇರೋದಕ್ಕೆ ಒಂದು ಕಾರಣ ಇದೆ. BCom ಫೈನಲ್ ಇದ್ದಂಥ ಸಮಯದಲ್ಲಿ ನನ್ನ ಸಂಬಂಧಿಕರದೇ ಒಂದು 4-5 ಜನರದ್ದು ಮದುವೆ ಆಯಿತು. ಮದುವೆ ಆಗಿ ಒಂದು 2-3 ತಿಂಗಳನ್ನೇ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾಯಿದ್ರು. ಮನೆಯಲ್ಲಿ ತಂದೆ ತಾಯಿನ ಬಿಟ್ಟು ಹೋಗ್ತಾಯಿದ್ರು. ನನಗೆ ಅದು ಭಾಳ ಪರಿಣಾಮ ಆಯಿತು. ಇದೇನಿದು, ಮದುವೆ ಆದ ತಕ್ಷಣವೇ ತಂದೆ ತಾಯಿನ ಬಿಟ್ಟು ಹೋಗ್ತಾರಲ್ಲ. ಸೊ ತಂದೆ ತಾಯಿ ಬೆಳೆಸಿದಂಥ, ನಮಗೆ ಜನ್ಮ ಕೊಟ್ಟಂಥ ಮಾತೃದೇವೋಭವ ಪಿತೃದೇವೋಭವ ಅಂತ ನಾವು ಬೆಳೆದಂಥವ್ರು, ಸೊ ಇದ್ಯಾಕೆ ಬಿಟ್ಟು ಹೋಗ್ತಾರೆ? ಇದು ನನಗೆ ಯಾಕೋ ಶಾಕ್ ಆಯ್ತದೆ. ಇದು ಸರಿಯಲ್ಲ. ನನಗೆ ಮೊದಲನೆಯ ಒಂದು ನನ್ನ ತಲೆ ಒಳಗೆ ಹೋಗಿದ್ದು, ನಾವು ಮದುವೆ ಮಾಡ್ಕೊಳ್ಳೋರು, ನನ್ನ ತಂದೆ ತಾಯಿನ ಬಿಟ್ಟು ನನಗೆ ತಂದೆ ತಾಯಿ ಬೇಕು, ಅದಕ್ಕೆ ಮದುವೆ ಮಾಡ್ಕೊಳ್ಳೋದು ಬೇಡ.
ಸೊ ಮದುವೆ ಆದ ತಕ್ಷಣವೇ ಬೇರೆ ಮನೆ ಮಾಡೋ ನನಗೆ ಇಚ್ಛೆ ಇಲ್ಲ ಅನ್ನುವಂಥದ್ದು ಒಂದು ಪಾಯಿಂಟ್. ಇನ್ನು ಎರಡನೇದಂದರೆ ಆರ್ ಎಸ್ ಎಸ್ಸಿನ ಒಬ್ಬ ಹಿರಿಯ, ಭಾಳ ದೊಡ್ಡ ಹಿರಿಯರು, ಭಾಳ ದೊಡ್ಡ ಜ್ಞಾನಿಗಳು, ಕರ್ನಾಟಕಕ್ಕೆ ಆರ್ ಎಸ್ ಎಸ್ಸನ್ನು ತಂದಂಥವರು ಮಾನನೀಯ ಶ್ರೀ ಯಾದವರಾವ್ ಜೋಶಿ ಅಂಥೇಳಿ, ಅವರು ಒಂದು ಭಾಷಣದಲ್ಲಿ ಒಂದು ವಿಷಯವನ್ನು ಹೇಳಿದರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಘಟನೆಯನ್ನು ಹೇಳಿದರು. ಹೂಗಳು ಅರಳುತ್ತವೆ, ಲಕ್ಷಾಂತರ ಹೂಗಳು ಅರಳುತ್ತವೆ, ಆ ಹೂಗಳು ಉದುರಿ ಕೆಳಗಡೆ ಬಿದ್ದು ಹೋಗ್ತವೆ. ಯಾವ ಹೂ ದೇವರ ಪಾದಕ್ಕೆ ಸೇರುತ್ತೋ ಆ ಹೂವಿನ ಜೀವನ ಧನ್ಯ ಅಂಥೇಳಿ. ಅದೇ ರೀತಿ ಕೋಟಿಗಟ್ಟಲೆ ಜನ ಹುಟ್ಟುತ್ತಾರೆ, ಸಾಯ್ತಾರೆ. ಆದರೆ ಯಾರ ಜೀವನ ದೇಶಕ್ಕಾಗಿ, ಸಮಾಜಕ್ಕಾಗಿ, ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಯಾರು ಜೀವನವನ್ನು ತೆಯ್ತಾರೋ ಅವರ ಜೀವನ ಧನ್ಯ ಅಂತ ಹೇಳಿದರು. ನನಗೆ ಈ ಘಟನೆಯನ್ನು ನನಗೆ ಮನಸ್ಸಿನಲ್ಲಿ ಉಳ್ಕೊಳ್ತು. ಹುಟ್ಟೋದು, ಓದೋದು, ನೌಕರಿ ಮಾಡೋದು, ಮದುವೆ ಮಾಡ್ಕೊಳ್ಳೋದು, ಹಣ ಮಾಡೋದು, ಮಕ್ಕಳು ಮಾಡೋದು, ಒಂದಿನ ಸತ್ತು ಹೋಗೋದು, ಇದು ಜೀವನ ಅಲ್ಲ ಇದು ಅಂತ ಅನಿಸ್ತು ನನಗೆ. ಸೊ ಜೀವನ ಅಂತಂದರೆ ಏನೋ ಒಂದು ಬೇರೆ ಮಾಡಬೇಕು. ಎಲ್ಲರೂ ಮದುವೆ ಮಾಡ್ಕೊಳ್ತಾರೆ, ಎಲ್ಲರೂ ಜೀವನ ಮಾಡ್ತಾರೆ, ಎಲ್ಲರೂ ದುಡ್ಡು ಮಾಡ್ತಾರೆ. ನಾನು ಈ ಮದುವೆಯ ಜೀವನದಿಂದ ದೂರ ಇದ್ದು ಏನಾದರೂ ಸಾಧಿಸಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಈ ಎರಡು ಘಟನೆಯಿಂದ ಮದುವೆಯಿಂದ ದೂರ ಆದೆ. ಸೊ ಇಲ್ಲಿ ತನಕ ಬಂದಿದೆ. ಸೊ ಇಲ್ಲಿ ದಿ ನ್ಯೂಸ್ 18 ಒಂದು ಬಂಧುಗಳೇ, ನಾನು ಪ್ರಮೋದ್ ಮುತಾಲಿಕ್, ನನ್ನ ಬಾಲ್ಯ, ನನ್ನ ಹುಟ್ಟೂರು ಇದೇ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲೇ ಹುಟ್ಟಿ ಬೆಳೆದವನು. ನಮ್ಮ ಮನೆ ಆರ್ ಎಸ್ ಎಸ್ ಮನೆ, ಸಂಘದ ಮನೆ. ನಮ್ಮ ತಂದೆಯವರೇ ಸಂಘದ ಹಿರಿಯ ಕಾರ್ಯಕರ್ತರಾಗಿದ್ದರು. ಸೊ ಹೀಗಾಗಿ ನಮ್ಮ ಮನೆಯಲ್ಲೆಲ್ಲ ಆರ್ ಎಸ್ ಎಸ್ಸಿನ ಸಂಸ್ಕಾರ, ಶಿಕ್ಷಣ ಶಿಬಿರಗಳು ಇವೆಲ್ಲ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾನು ಅದೇ ಇದರಲ್ಲಿ ಬೆಳೆದು ಬಂದೆ. SLC ವರೆಗೆ ಹುಕ್ಕೇರಿಯಲ್ಲಿ ಓದಿದೆ. ನನ್ನ ಬಾಲ್ಯ ಜೀವನ ಬಹಳ ವಿಶೇಷವಾದ್ದು ಅಂಥದ್ದೇನಿಲ್ಲ. ಸಹಜವಾಗಿ ಎಲ್ಲರ ಜೊತೆಗೆ ಆಟ ಓಟ ಅದು ಇದು ಅಂತನ್ನುವಂಥದ್ದಿತ್ತು, ವಿಶೇಷ ಅಂತನ್ನುವಂಥದ್ದೇನಿಲ್ಲ. ಮತ್ತು ನಾನು ಭಾಳ ಜಾಣನಿದ್ದೆ ಅಂತನ್ನುವಂಥದ್ದೇನು, ನಾನು ದಡ್ಡನಾಗಿದ್ದೆ. ನಾನು SLC ಮೊದಲನೇ ಬಾರಿ ಪಾಸಾಗಿದ್ದೆ. ನಮ್ಮ ಮನೆಯಲ್ಲಿ ಭಾಳ, ನಮ್ಮ ತಂದೆಯವ್ರಿಗೆ ಭಾಳ ಆಶ್ಚರ್ಯ, ಆನಂದ ಆಗಿತ್ತು. ಅಂದರೆ ನಾನು ಅಷ್ಟು ನನ್ನ ಇದಿತ್ತು. ಆಮೇಲೆ PUC ಮುಗಿಸ್ಕೊಂಡು ನಾನು ಇಲ್ಲಿ ಬೆಳಗಾವಿಯ ಗೋಗ್ಟೆ ಕಾಲೇಜ್ನಲ್ಲಿ ಓದಿದೆ. BCom ಪದವಿ ಅದೇ. BCom ಪದವಿಯ ಫೈನಲ್ ಇದ್ದಂಥ ಸಮಯದಲ್ಲೇ ಎಮರ್ಜೆನ್ಸಿ ಬಂತು, ತುರ್ತು ಪರಿಸ್ಥಿತಿ 1975ರಲ್ಲಿ. ಸೊ ತುರ್ತು ಪರಿಸ್ಥಿತಿ ಬಂದಂಥ ಸಮಯದಲ್ಲಿ ನಾನು ಆರ್ ಎಸ್ ಎಸ್ನಲ್ಲೇ ಎಲ್ಲ ಓಡಾಡ್ತಾ ಇದ್ದೆ. RSS, ABVP ಇದೆಲ್ಲ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಸೊ ತುರ್ತು ಪರಿಸ್ಥಿತಿ ಅಂದರೆ ಏನು, ಅವಾಗ ನನಗೆ ಏನೋ ಒಂದು ಭಯದ ವಾತಾವರಣ, ಏನೋ ಒಂಥರ ಆಗ್ತಾಯಿದೆ, ಗದ್ದಲ ಆಗ್ತಾಯಿದೆ, ಅರೆಸ್ಟ್ ಮಾಡ್ತಾಯಿದ್ದಾರೆ, ಜೈಲಿಗೆ ಹಾಕ್ತಾರೆ, ಕೇಸ್ ಹಾಕ್ತಾಯಿದ್ದಾರೆ. ಸೊ ಯಾಕೆ ಹಾಕ್ತಾಯಿದ್ರೆ ಏನು? ಸೊ ಈ ಎಲ್ಲ ಸಂದರ್ಭದಲ್ಲಿ ನಾವು ಇರುವಂಥ ಇದನ್ನು ಕ್ಲಾರಿಟಿ ಮಾಡಿದವರು, ಇದನ್ನು ಕ್ಲಿಯರಾಗಿ ನಮ್ಮನ್ನು ತಿಳಿಸ್ತಾ ಮಾಡ್ತಾ ಬೆಳೆಸಿದಂಥವರು ವಿಠ್ಠಲ್ ಅಡ್ಕೆ ಅಂತೇಳಿ ನಮ್ಮ ಮೊದಲನೆಯ ನನ್ನ ಗುರುಗಳವರು. ಸಾಮಾಜಿಕ ಈ ದೃಷ್ಟಿಯಲ್ಲಿ ನನಗೆ ಮೊದಲನೇ ಗುರುಗಳು ಅಂತಂದರೆ ವಿಠ್ಠಲ್ ಅಡ್ಕೆ ಅವರು. ಚಾರ್ಟರ್ಡ್ ಅಕೌಂಟೆಂಟ್ ಇದ್ದರು. ಸೊ ಅವರು ಕೂಡ ವಿಭಾಗ 3 ಜಿಲ್ಲೆಯ ಪ್ರಮುಖರಾದಂಥ RSSನಲ್ಲಿ ಪ್ರಮುಖರಿದ್ದರು. ಸೊ ಅವರು ನಮ್ಮನ್ನು ಸಂಪರ್ಕ ಬಂದ ತಕ್ಷಣ ಒಂದೊಂದು ಹಂತವಾಗಿ ಬೆಳೆಸ್ತಾ ಬಂದರು. ಸೊ ಎಲ್ಲ ಬೆಳೆಸ್ತಾ ಅಂಡರ್ಗ್ರೌಂಡ್ ಹೋರಾಟವನ್ನೂ ಕೂಡ ಹೇಗೆ ಮಾಡಬೇಕು, ಪೊಲೀಸರ ತಪ್ಪಿಸಿಕೊಂಡು ನಾವು ಸಾಕಷ್ಟು ರೀತಿಯ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟವನ್ನು ನಾವು ಮಾಡಿದ್ವಿ. ಸೊ ಅದು ಸಾಕಷ್ಟು ರೀತಿ ನಮಗೆ ಒಂಥರ ಕ್ರಾಂತಿಕಾರಿಗಳ ನೆನಪಾಗೋದು. ಹಿಂದೆ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಈ ವಾಸುದೇವ್ ಬಲವಂತ ಫಡ್ಕೆ ಅವರೆಲ್ಲ ಹೇಗೆಲ್ಲ ಓಡಾಡ್ತಾಯಿದ್ರು, ಸಾವರ್ಕರ್ ಹೇಗೆ ಓಡಾಡ್ತಾಯಿದ್ರು. ಸೊ ಆ ಸಮಯದಲ್ಲಿ ಅವರು ನಮಗೆಲ್ಲ ಸ್ಫೂರ್ತಿದಾಯಕರು. ನಾವು ಅದೇ ಮಾದರಿಯಲ್ಲಿ ಅಂಡರ್ಗ್ರೌಂಡಾಗಿ ಕೆಲಸ ಮಾಡೋದು. ಸೊ ಆ ಕೆಲಸದಲ್ಲಿ ನಮಗೆಲ್ಲ ಆ ಮಹಾಪುರುಷರ ನೆನಪಾಗೋದು. ಸೊ ನಂತರ ನಾನು ಜೈಲಿಗೂ ಕೂಡ ಹೋದೆ. ತುರ್ತು ಪರಿಸ್ಥಿತಿಯಲ್ಲಿ ನಾನು 1 ತಿಂಗಳು ಜೈಲಿನಲ್ಲಿದ್ದೆ. ಸೊ 1 ತಿಂಗಳ ನಂತರ ನಾನು ಮೊದಲನೆಯ ಜೈಲು ಯಾತ್ರೆ ಪ್ರಾರಂಭ ಆಗಿದ್ದು ತುರ್ತು ಪರಿಸ್ಥಿತಿಯಲ್ಲೇ. ಸೊ ಅಲ್ಲಿಂದ ಬಿಡುಗಡೆ ಆದ ಕೂಡಲೇ ತುರ್ತು ಪರಿಸ್ಥಿತಿ ಹೋಗಿ ಇಲೆಕ್ಷನ್ ಬಂತು. ಇಲೆಕ್ಷನ್ ಸಮಯದಲ್ಲಿ ನನಗೆ ಗದಗ್
ಧಾರವಾಡ, ಅಖಂಡ ಧಾರವಾಡ ಜಿಲ್ಲೆ ಗದಗಿಗೆ ನನಗೆ ಅಲ್ಲಿ ಕೆಲಸಕ್ಕೆ ಇದು ಮಾಡಿದರು. ಸೊ ನನ್ನ RSSದ ಪ್ರಥಮ ಜೀವನ ಪ್ರಾರಂಭ ಆಗಿದ್ದೆ ಅಲ್ಲಿಂದ. ಸೊ ನಾನು ಫುಲ್ ಟೈಮ್ ವರ್ಕರ್ ಹೇಗಾದೆ ಯಾವಾಗಾದೆ ನನಗೇನು ಹೇಳಲೇ ಇಲ್ಲ. ನಮಗೆ ವಿಠ್ಠಲ ಅಡ್ಕೆಯವರು ನನಗೇನೂ ಹೇಳಲಿಲ್ಲ. ಅಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳಿದರು. ಆಯಿತು ಅಂತಂದು ಅಲ್ಲಿ ಹೋದೆ. ಸೊ ಅಲ್ಲಿ ಕೆಲಸ ಮಾಡ್ತಾ 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 ಇವತ್ತಿನ ತನಕ 42 ವರ್ಷ ಆಯಿತು ನಾನು ವಾಪಸ್ ಮನೆಗೆ ಹೋಗಲಿಲ್ಲ. ಅಂದರೆ ಹಿಂದೆ ಹೆಜ್ಜೆ ಇಡಲಿಲ್ಲ. ಮುಂದೆನೇ ಈ ಜೀವನದ ಯಾತ್ರೆ ಅವತ್ತಿನ ಗದಗಿನಿಂದ ಪ್ರಾರಂಭ ಆದಂಥದ್ದು. ಅಲ್ಲಿಂದ ಬಳ್ಳಾರಿ, ತುಮಕೂರು, ಮೈಸೂರು ಹೀಗೆ ಮಾಡಿ ಇಡೀ ರಾಜ್ಯ ತುಂಬೆಲ್ಲ ವಿಶ್ವ ಹಿಂದೂ ಪರಿಷತ್ತು, ಮೊದಲು RSS ಎಂದು, ಆಮೇಲೆ ವಿಶ್ವ ಹಿಂದೂ ಪರಿಷತ್ತು, ವಿಶ್ವ ಹಿಂದೂ ಪರಿಷತ್ತಿನಿಂದ ಬಜರಂಗ ದಳ. ಸೊ ಬಜರಂಗ ದಳದ ವಿಶ್ವ ಹಿಂದೂ ಪರಿಷತ್ತಿನವರೆಗೆ ನನ್ನ ವ್ಯಕ್ತಿತ್ವ ಒಂದು ರೀತಿ ಶಾಂತ, ಸಮಾಧಾನವಾಗಿ ಒಂಥರ ಹೆದರ್ಕೊಂಡಿರುವಂಥ ವ್ಯಕ್ತಿತ್ವ ಇತ್ತು. ನನಗೆ ಮೊದಲಿನ ಮುಖ ಪ್ರಮೋದ್ ಮುತಾಲಿಕನ ಜೀವನದ ವಿಶ್ವ ಹಿಂದೂ ಪರಿಷತ್ತಿನವರೆಗೆ ನಾನು ಹೇಳೋದು ಅಂದರೆ ಸುಮಾರು ಒಂದು 22 ವರ್ಷದವರೆಗೆ. ಯಾವಾಗ ಬಜರಂಗ ದಳದ ಜವಾಬ್ದಾರಿ ಕೊಟ್ಟರು, ರಾಜ್ಯದ ಬಜರಂಗ ದಳದ ಅಧ್ಯಕ್ಷ ಅಂತೇಳಿ ಅಂದರೆ ಸಂಚಾಲಕ ಅಂಥೇಳಿ ನನ್ನ ಜವಾಬ್ದಾರಿ ಅವಾಗ ಕೊಟ್ಟರು, ಅಕ್ಷರಶಃ ನನ್ನ ಜೀವನದಲ್ಲಿ, ನನ್ನ ಸ್ವಭಾವದಲ್ಲಿ ಸಂಪೂರ್ಣವಾಗಿ ಪರಿವರ್ತನೆ ಆಯಿತು. ನನಗೆ ಭಾಷಣದ ಕಲೆ ಗೊತ್ತಿರಲಿಲ್ಲ. ಎಲ್ಲೋ ಭಾಳ ಜನ ಸೇರಿದ್ದಾರೆ ಅಂದರೆ ಹೆದರ್ಕೊಂಡು ನಾನು ಅಲ್ಲಿ ಆ ಭಾಗದಲ್ಲಿ ಹೋಗ್ತಾ ಇಲ್ಲ. ಗಲಾಟೆ ಗಲಭೆ ಇದು ನನಗೆ ಆಗ್ತಾನೇ ಇರಲಿಲ್ಲ. ಆದರೆ ಯಾವಾಗ ಬಜರಂಗ ದಳದ ನನಗೆ ರಾಜ್ಯ ಸಂಚಾಲಕ ಅಂತ ಕೊಟ್ಟರು, ಅಕ್ಷರಶಃ ನನ್ನ ಪರಿವರ್ತನೆ ಆಯಿತು. ಆ ಹನುಮಂತನ ನನಗೆ ಕೃಪೆ, ಹನುಮಂತನ ಆಶೀರ್ವಾದ ಅಕ್ಷರಶಃ 100ಕ್ಕೆ 100 ಹೇಳ್ತೀನಿ. ಆ ಮಾರುತಿಯ ಕೃಪೆಯಿಂದನೇ ನನ್ನಲ್ಲಿ ಎಲ್ಲ ಇಲ್ಲಿಯವರೆಗೆ ಏನೋ ಒಂದು ಬದಲಾವಣೆ ಬಂದಿದೆ, ಆ ಮಾರುತಿಯ ಕೃಪೆಯಿಂದನೇ. ಸೊ ಅಲ್ಲಿಂದ ಹೋರಾಟ, ಅಲ್ಲಿಂದ ಭಾಷಣದ ಕಲೆ, ಗಲಾಟೆಗಳಾದರೆ ಅಲ್ಲಿ ನುಗ್ಗಿ ಹೋಗುವಂಥ ಪ್ರವೃತ್ತಿ, ಮುಸ್ಲಿಮರಿಗೆ ಹೆದರದೇ ಮಾತನಾಡುವಂಥ ಪ್ರವೃತ್ತಿ, ಹೀಗೆ ಒಂಥರ ಪರಿಪೂರ್ಣವಾಗಿ ಬದಲಾವಣೆ ಪ್ರಾರಂಭ ಆಗಿ ಮೊದಲನೇ ಹೋರಾಟ ಪ್ರಾರಂಭ ಆಗಿದ್ದೇ ದತ್ತಪೀಠದ್ದು. ನಾವು ಚಿಕ್ಕಮಗಳೂರಿನಲ್ಲಿ ಒಂದು 30 ಕಿಲೋಮೀಟರ್ 4000 ಅಡಿ ಎತ್ತರದಲ್ಲಿ ಇರುವಂಥ ಒಂದು ಪರ್ವತದಲ್ಲಿ, ಚಂದ್ರದ್ರೋಣ ಪರ್ವತ ಅಂತ ಹೇಳ್ತಾರೆ. ಆ ಪರ್ವತದಲ್ಲಿ ಒಂದು ದೊಡ್ಡ ದತ್ತಾತ್ರೇಯ ತಪಸ್ಸು ಮಾಡಿದಂಥ ಒಂದು ಸ್ಥಾನ ಇದೆ, ಗುಹೆ ಇದೆ. ಸೊ ಆ ಗುಹೆ ಟಿಪ್ಪು ಸುಲ್ತಾನ್ ಪೀರಿಯಡ್ನಲ್ಲಿ ಅದು ಆಕ್ರಮಣ ಆಗಿತ್ತು. ಸೊ ಅದನ್ನು ನಾವು ನೋಡಿದ್ವಿ, ದಾಖಲೆ ತೆಗೆದಾಗ ಹೋರಾಟ ಪ್ರಾರಂಭ ಆಯಿತು. ಆ ಹೋರಾಟ ಎಲ್ಲಿವರೆಗೆ ಆಯಿತು ಅಂದರೆ ಇಡೀ ರಾಜ್ಯ ತುಂಬ ದತ್ತಪೀಠ, ಇದು ಹಿಂದೂಗಳ ಪೀಠ, ಬಾಬಾ ಬುಡನ್ ದರ್ಗಾ ಅಲ್ಲ, ಇದು ದತ್ತಾತ್ರೇಯ ತಪಸ್ಸು ಮಾಡಿದಂಥದ್ದು ಅಂತನ್ನುವಂಥ ದಾಖಲೆ ಸಹಿತ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು. ಕಾಂಗ್ರೆಸ್ಸಿನ ಓಲೈಕೆಯ ಪರಿಣಾಮದಿಂದ ಇದು ಹೋರಾಟ ಆಯಿತು. ಇಲ್ಲಾದರೆ ದಾಖಲೆಗಳ ಪ್ರಕಾರ ಡಿಸ್ಟ್ರಿಕ್ಟ್ ಕೋರ್ಟು, ಹೈಕೋರ್ಟು, ಇವು ಎಲ್ಲ ಕೋರ್ಟ್ಗಳು ಕೂಡ ಇದು ದತ್ತಾತ್ರೇಯ ಪೀಠ ಅನ್ನುವಂಥದ್ದು ಇವತ್ತು ಬಂದಿದೆ. ಸೊ ಇವೆಲ್ಲ ಆ ಒಂದು ದತ್ತಾತ್ರೇಯ ಪೀಠದ ಹೋರಾಟ ನಮ್ಮ ಇಡೀ ಸಂಘಟನೆಗೆ, ಇಡೀ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಟ್ಟಂಥದ್ದು. ವಿಶೇಷವಾಗಿ ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಈ ಕಡೆಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಿಗೆ ಆ ಕೋಸ್ಟಲ್ ಬೆಲ್ಟ್ನಲ್ಲಿ ಇದ್ದಂಥ ಕಾಂಗ್ರೆಸ್ ಧೂಳಿಪಟ ಆಗೋಯ್ತು. ಧೂಳಿಪಟ ಆಗಿ BJP ಅಲ್ಲಿ MP, BJP MLA, BJP ZPಗಳು, BJPಯವರು ಎಲ್ಲ ರೂಟ್ ಲೆವೆಲ್ನಿಂದ ಗೆದ್ದು ಬಂದ್ಬಿಟ್ರು. ಆ ಗೆದ್ದಿದ ಪರಿಣಾಮದಿಂದ ನಮಗನಿಸ್ತು ಇನ್ನು ಇವರು ನಿಶ್ಚಿತವಾಗಿ ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸ್ತಾರೆ ಅಂತನ್ನುವಂಥದ್ದು. ಆದರೆ ದುರ್ದೈವ, ಇನ್ನೂವರೆಗೆ ಎರಡನೇ ಬಾರಿ BJPಯವರು ಇವು ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನೂವರೆ ಆ ಗೆದ್ದಂಥವರಿಗೆ ಅದರ ಬಗ್ಗೆ ಒಂದು ಪರಿಜ್ಞಾನವೂ ಕೂಡ ಇಲ್ಲ. ಬೇಗ ಮುಗಿಸ್ಬೇಕು. ಈಗ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ, ಅದು ನೀವೇ ಬಗೆಹರಿಸ್ಕೊಳ್ಳಿ ಅಂತ ಕಳಿಸಿದೆ. ರಾಜ್ಯ ಸರ್ಕಾರ ಇವತ್ತು BJP ಇದ್ದಿದೆ, ಕೇಂದ್ರ ಸರ್ಕಾರ BJP ಇದ್ದಿದೆ. ಸೊ ಇದಕ್ಕೆಲ್ಲ ದಾಖಲೆಗಳಿದ್ದಾವೆ. ಮುಸ್ಲಿಂ ಮುಖಂಡರನ್ನು ಕೂಡಿಸಿ ಒತ್ತಾಯ ಮಾಡಿ ಅಥವಾ ಸಮಜಾಯಿಸಿ ಅಥವಾ ಕನ್ವಿನ್ಸ್ ಮಾಡಿ ಇದು ಹೀಗಿದೆ ಅಂತ ಹೇಳಿದರೆ ಆಗತ್ತೆ. ಆದರೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಆ ಇಶ್ಯೂವನ್ನು ಹಾಗೇ ಇಡಬೇಕು ಅಂತನ್ನುವಂಥದ್ದೇನು ಮಾನಸಿಕತೆ ಇದೆಯೋ ಅಥವಾ ಇನ್ನೇನಿದೆಯೋ ರಾಜಕಾರಣದಲ್ಲಿ ನಮಗೇನೂ ಅರ್ಥ ಆಗಂಗಿಲ್ಲ. ಸೊ ದುರ್ದೈವ ಅಂತ ಹೇಳ್ಬೋದು. ದತ್ತಪೀಠದ ಹೋರಾಟ ಪ್ರಾರಂಭ ಮಾಡಿದ್ದು ನಾವು ಸಾಕಷ್ಟು ರಕ್ತವನ್ನು ಸುರಿಸಿದ್ದೇವೆ, ಏಟು ತಿಂದಿದ್ದೀವಿ. ಸುಮಾರು ಒಂದು 20 ಕೇಸ್ ಇದೇ ದತ್ತಪೀಠದ ಹಿನ್ನೆಲೆಯಲ್ಲಿ ಹಾಕ್ಕೊಂಡಿದ್ದೀವಿ. ಒಂದೇ ಒಂದು ಕೇಸ್ ವಾಪಸ್ ತೊಗೊಳ್ಳಿಲ್ಲ. ಇವರು ನೀಚರು, ಇವರು ದೊಡ್ಡ ಮಾತಾಡ್ತಾರೆ ಇವರು ಹಿಂದುತ್ವ ಬಗ್ಗೆ. ಸೊ ಇವರು ಯಾವುದೇ ರೀತಿಯ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಸಹಕಾರ ಕೊಡಲಾರ್ದಂಥವ್ರು. ಸೊ ಇವತ್ತಿನ ತನಕ ಹೋರಾಟ ಮಾಡ್ತಾ ಇದ್ದೀವಿ.
ಸೊ ಇವರಿಗೆ ನಾಚಿಕೆ ಆಗಬೇಕು. ಯಾವ ಹೋರಾಟದಿಂದ ನಾವು ಗೆದ್ದು ಬಂದಿದ್ದೀವಿ, ಮಿನಿಸ್ಟರ್ಗಳಾಗಿದ್ದೀವಿ, ಸೊ ಅಂಥ ಎಂ ಪಿಗಳಾಗಿದ್ದೀವಿ, ಅದಕ್ಕೊಂದು ಆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥದ್ದು ಒಂದಿಲ್ಲ. ಇದು ದತ್ತಾತ್ರೇಯ ಯಾವತ್ತು ಅವರಿಗೆ ಶಾಪ ಕೊಡ್ತಾನೋ ಗೊತ್ತಿಲ್ಲ. ನಾನು ಇವತ್ತು ಸ್ಟಿಲ್ ಟುಡೇ ಇವತ್ತಿಗೂ ನಾನು ಆಶೆ ಇಟ್ಕೊಂಡಿದ್ದೀನಿ, ನೀವೇನಾದರೂ ನಿಮಗೆ ದತ್ತನ ಬಗ್ಗೆ ನಿಮಗೆ ಭಕ್ತಿ ಇದ್ದರೆ, ದತ್ತಪೀಠದ ಬಗ್ಗೆ, ಹಿಂದೂಗಳ ಕಾರ್ಯಕರ್ತರ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ನೀವೇನಾದ್ರು ಕಳಕಳಿ ಇದ್ದರೆ ನೀವು ದಯವಿಟ್ಟು ಇದನ್ನು ಕೂಡಲೇ ಬಗೆಹರಿಸಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ನಾವು ಕರ್ನಾಟಕದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ. ಗೋಮಾತೆಯ ದೃಷ್ಟಿಯಿಂದ ರಕ್ಷಣೆಗೋಸ್ಕರ ಹೋರಾಟ ಮಾಡಿದ್ದೀವಿ. ಲವ್ ಜಿಹಾದ್ ಅನ್ನುವಂಥ ಭಯಾನಕವಾದಂಥ ಹಿಂದೂ ಹುಡುಗಿಯರನ್ನು ಮುಸ್ಲಿಮರು ಪ್ರೀತಿ ಪ್ರೇಮ ಇದು ಈ ಹಿನ್ನೆಲೆಯಲ್ಲಿ ಹಾರಿಸ್ಕೊಂಡು ಹೋಗ್ತಾ ಇರುವಂಥ ಈ ಲವ್ ಜಿಹಾದ್ ಹುಡುಗಿಯರನ್ನು ನಾವು ಕರ್ನಾಟಕದಲ್ಲಿ ಬಜರಂಗ ದಳ ಮತ್ತು ಶ್ರೀರಾಮ ಸೇನೆಯ ಇಲ್ಲಿಯವರೆಗೆ ಹೋರಾಟದಿಂದ 3,000 ಹಿಂದೂ ಹುಡುಗಿಯರನ್ನು ಮುಸ್ಲಿಮರ ಜೊತೆಗೆ ಓಡಿ ಹೋದಂಥವ್ರನ್ನ ವಾಪಸ್ ತಂದು ಅವರು ಹಿಂದೂ ಹುಡುಗರ ಜೊತೆಗೆ ಮದುವೆ ಮಾಡಿ ತೋರಿಸಿದ್ವಿ. ಸುಮಾರು ಒಂದು 15,000 ಆಕಳಗಳನ್ನು, ಹಸುಗಳನ್ನು, ಗೋಮಾತೆಯನ್ನು ರಕ್ಷಣೆ ಮಾಡಿದ್ದೀವಿ. ಕಸಾಯಿ ಖಾನೆಗೆ ತೊಗೊಂಡು ಹೋಗ್ತಾ ಇರೋದನ್ನು ಅದನ್ನು ತಡೆದಿದ್ದೀವಿ. ಸಾಕಷ್ಟು ರೀತಿಯ ನಮ್ಮ ಕಾರ್ಯಕರ್ತರು ಏಟು ತಿಂದಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಆ ಆಕಳ ಸಲುವಾಗಿ, ಹಿಂದೂ ಹುಡುಗಿಯರ ಸಲುವಾಗಿ ಮತಾಂತರ ಆಗ್ತಾ ಇರುವಂಥದ್ದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಎಲ್ಲಿ ಬೇಕಾದಲ್ಲಿ ಗೋರಿ, ಎಲ್ಲಿ ಬೇಕಾದಲ್ಲಿ ಮಸೀದಿ ಕಟ್ಟುವಂಥದ್ದನ್ನು, ಸಾವಿರಾರು ಎಕರೆಯನ್ನು ಜಮೀನನ್ನು, ಸರ್ಕಾರದ ಜಮೀನನ್ನು ತಡೆದಂತಹ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿ ತೋರಿಸಿದ್ದೀವಿ. ಸೊ ಹೀಗೆ ನಿರಂತರವಾಗಿ ಮಾಡ್ತಾ 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 ಬಜರಂಗ ದಳದಿಂದ ವೈಚಾರಿಕ ಭಿನ್ನಾಭಿಪ್ರಾಯದಿಂದ ನನ್ನನ್ನು ಹೊರಗೆ ಹಾಕಿದರು. ವೈಚಾರಿಕ ಭಿನ್ನಾಭಿಪ್ರಾಯ, ನಾನೇನು ಎಂ ಪಿ ಸ್ಥಾನ ಕೊಡಿ, ನನಗೆ MLA ಸ್ಥಾನ ಕೊಡಿ, ನನಗೆ ಮಂತ್ರಿ ಕೊಡಿ, ನನಗೆ ಇನ್ನೇನೋ ಕೊಡಿ ಅಂತ ನಾನು ಕೇಳಲಿಲ್ಲ. ನನಗೆ ವೈಚಾರಿಕ, ನನ್ನ ಕಟ್ಟರತೆ, ನನ್ನ ಪ್ರಖರತೆ, ನನ್ನ ಕಾಂಪ್ರಮೈಸ್ ಇಲ್ಲದಂತಹ ವಿಚಾರಧಾರೆಗೆ ಈ ಸಂಘದ ಪರಿವಾರದವ್ರು ಕೆಲವೊಂದು ಜನಕ್ಕೆ ಒಪ್ಪಿಗೆ ಆಗಲಿಲ್ಲ. ಅದರ ಪರಿಣಾಮ ನನ್ನನ್ನು ಹೊರಗೆ ಹಾಕಿದರು. ನಾನು ಹೊರಗೆ ಹಾಕಿದ ತಕ್ಷಣವೇ ನನ್ನ ಕಣ್ಣ ಮುಂದೆ 3 ಆಪ್ಷನ್ ಇತ್ತು. 3 ಆಪ್ಷನ್ ನನ್ನ ಹತ್ರ. 22 ವರ್ಷದಿಂದ ನಾನು ನಿರಂತರವಾಗಿ ಕೆಲಸ ಮಾಡಿದಂಥ ವ್ಯಕ್ತಿನ ಅಮಾಯತವಾಗಿ ಹೀಗೆ ಹೊರಗೆ ಹಾಕಿ ಪಕ್ಕಕ್ಕಿಟ್ಟರು. ಅವತ್ತು ಒಂದು, ಮನೆಗೆ ವಾಪಸ್ ಹೋಗಬೇಕು. 2ನೇದು ಉರುಳು ಹಾಕ್ಕೊಂಡು ಸಾಯಬೇಕು. 3ನೇದು ಇವ್ರ ಎದುರುಗಡೆಗೆ ಶೆಡ್ ಹೊಡೆದು ನಿಂತ್ಕೊಳ್ಬೇಕು ಅಂತನ್ನುವಂಥದ್ದು. ಈ 3 ಆಪ್ಷನ್ ತೊಗೊಂಡು ಇದೇ ಬೆಳಗಾವಿಗೆ ನಾನು ಕಣ್ಣೀರು ಹಾಕ್ತಾ, ನಾನು ನಿಜವಾಗಿ ಬಹಳ ದುಃಖದಲ್ಲಿದ್ದೆ, ಬಹಳ ನೋವಿನಲ್ಲಿದ್ದೆ. ನನ್ನ ಇಡೀ ಯೌವನವನ್ನು ನನ್ನ RSSನಲ್ಲಿ ನಾನು ಸುರಿದಿದ್ದೆ. ನನ್ನ ಸ್ವಂತ ಮನೆಯಲ್ಲಿ ಇದ್ದಂಥ ನನ್ನ ತಮ್ಮನ ಮದುವೆಗೆ ಹೋಗಲಿಲ್ಲ ನಾನು. ತಂಗಿಯ ಒಂದು ಮದುವೆ ಆದ ತಕ್ಷಣ ಒಂದು ಸಲ ಮನೆಗೆ ಹೋಗಲಿಲ್ಲ ನಾನು. ಸೊ ಇಂಥ ನನ್ನ ಇಡೀ ಯೌವನವನ್ನೇ ಸುರಿದಂಥ ಈ ನನ್ನನ್ನು ಹೊರಗೆ ಹಾಕಿದ್ರಲ್ಲ ಅಂತ ಬಹಳ ನೋವಿನಲ್ಲಿದ್ದೆ. ಆ ನೋವಿನಿಂದನೇ ಬೆಳಗಾವಿಗೆ ಬಂದು ನಮ್ಮ ಗುರುಗಳಾದಂಥ ವಿಠ್ಠಲ್ ಅಡ್ಕೆಯವರಿಗೆ ನಾನು 3 ಆಪ್ಷನ್ಸ್ ಹೇಳಿದೆ. ಅವ್ರು ಹೇಳಿದರು, ಏನು ಮಾಡಬೇಡ, ನೀನು ಮನೆಗೂ ಹೋಗಬೇಡ, ನೀನು ಸಾಯಲು ಬೇಡ, ಶೆಡ್ ಹೊಡೆದನ ಇವ್ರಿಗೆ ಬುದ್ಧಿ ಕಲಿಸೋಣ ಅಂತ ಹೇಳಿ ಅವರು ಇನ್ನೊಂದು ಸಂಘಟನೆ ಪ್ರಾರಂಭ ಮಾಡೋಣ ಅಂತ ಹೇಳಿದರು. ಶಿವಸೇನೆಯನ್ನು ಪ್ರಾರಂಭ ಮಾಡಿದ್ವಿ. ಆದರೆ ಶಿವಸೇನೆ ಕರ್ನಾಟಕದಲ್ಲಿ ಕನ್ನಡ ಮರಾಠಿಯ ಈ ಗೊಂದಲದಲ್ಲಿ ನಮಗೆ ರಾಜಕೀಯ ನಮಗೆ ರಾಜಕೀಯ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ ನನಗೆ. ನಾವು ಸರಳವಾಗಿ ಹಿಂದುತ್ವ, ಸರಳವಾಗಿ ದೇಶಭಕ್ತಿ, ಸರಳವಾಗಿ ಹಿಂದುತ್ವ, ನಮಗೆ ಪ್ರಾಮಾಣಿಕವಾದಂಥ ಈ ಹಿನ್ನೆಲೆಯಲ್ಲಿ RSS ಕಲಿಸಿದಂಥ ಇಲ್ಲಿವರೆಗೆ ಮಾಡ್ತಾ ಇದ್ದೀವಿ. ನಮಗೆ ರಾಜಕೀಯ ಗೊತ್ತಿಲ್ಲ. ಯಾವ ವ್ಯಕ್ತಿ ಹೇಗೆ ಏನು ಮೇಲೆ ಕೆಳಗಡೆ ಅಥವಾ ದುಡ್ಡು ಜಾತಿ ನಮಗೇನೂ ಗೊತ್ತಿಲ್ಲ. ನನಗೆ ಇವತ್ತಿನ ತನಕ ಗೊತ್ತಿಲ್ಲ. ಆದರೆ ಆ ಶಿವಸೇನೆ ಬಂದಂತಹ ಸಮಯದಲ್ಲಿ ಆ ಕನ್ನಡ ಮರಾಠಿಯ ಹೋರಾಟದ ಮಧ್ಯದಲ್ಲಿ ನಮಗೆ ಅದು ತಡ್ಕೊಳ್ಳೋಕ್ಕಾಗದೆ ನಾವು ಅದಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ರಾಜೀನಾಮೆಯಿಂದ ಶ್ರೀರಾಮ ಸೇನೆ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೀವಿ. 15 ವರ್ಷ ಆಯಿತು, ಅತ್ಯಂತ ಯಶಸ್ವಿಯಾಗಿ. ಇವತ್ತು ನಮ್ಮ ಯಾವ ರಾಜಕೀಯ ಪಕ್ಷದ್ದು ಬೆಂಬಲ ಇಲ್ಲ, ಯಾವ ಬಂಡವಾಳಶಾಹಿಗಳದ್ದು ಬೆಂಬಲ ಇಲ್ಲ. ನಮಗೆ ಬೆಂಬಲ ಇರೋದು ಸಮಾಜದ್ದು, ನಮಗೆ ಬೆಂಬಲ ಇರೋದು ಮಾಧ್ಯಮಗಳದ್ದು. ಸೊ ನಮಗೆ ಪ್ರಾಮಾಣಿಕವಾಗಿ ನಾವೇನೋ ಒಂದು ಪೈಸಾ ಕೊಟ್ಟಿಲ್ಲ, ಒಂದು ಟೀ ಕೊಟ್ಟಿಲ್ಲ, ಒಂದು ಕಾಫಿ ಕೊಟ್ಟಿಲ್ಲ. ಆದರೆ ಇವತ್ತಿಗೆ ನಮ್ಮ ವಿಚಾರಧಾರೆಯನ್ನು ಪ್ರಸಾರ ಮಾಡ್ತಾ ಇರುವಂಥ ಮಾಧ್ಯಮದವ್ರಿಗೆ ನಮಗೆ ಸಹಕಾರ ಕೊಟ್ಟಿದೆ. ಸಮಾಜ ನಮಗೆ ಒಪ್ಪಿದೆ, ಹೌದು ಮುತಾಲಿಕರು ಒಬ್ಬ ಹೋರಾಟಗಾರಿದ್ದಾರೆ, ಪ್ರಾಮಾಣಿಕರಿದ್ದಾರೆ ಅಂತನ್ನುವಂಥದ್ದು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ರಾಜಕೀಯ ಆಸಕ್ತಿ ಯಾಕೆ ಬಂತು? ಏನೋ MLA MP ಮಿನಿಸ್ಟ್ರು ಹಾಕಿ ಮೆರಿಬೇಕು ಅಂತಲ್ಲ. ನಾನು ಈ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ನೊಂದು ಬೆಂದು ಇವತ್ತಿಗೂ ಜೈಲು ಕೇಸು ಕೋರ್ಟು ಓಡಾಡ್ತಾ ಇರುವಂಥ ಆ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಎಂಥ ಕಾರ್ಯಕರ್ತರು, ಜೀವಕ್ಕೆ ಜೀವ ಕೊಡುವಂಥ ಕಾರ್ಯಕರ್ತರಿದ್ದಾರೆ. ಸೊ ಈ ಧರ್ಮಕ್ಕಾಗಿ ಕೊಡುವಂತಹ ಕಾರ್ಯಕರ್ತರನ್ನು ನೋಡಿದರೆ ಪಾಪ ಅವ್ರ ಕಷ್ಟದ ಜೀವನ.
ಹಮಾಲಿಗಳಿದ್ದಾರೆ, ಪೇಂಟರ್ಗಳಿದ್ದಾರೆ, ನಮ್ಮ ಗಾರೆ ಕೆಲಸ ಮಾಡುವಂಥವ್ರು ಇದ್ದಾರೆ, ಆಟೋ ಡ್ರೈವರ್ಸ್ಗಳಿದ್ದಾರೆ. ಸೊ ಅವರು ದಿನನಿತ್ಯ ಕೂಲಿಯ ಕೆಲಸ ಮಾಡಿಕೊಂಡು ಧರ್ಮಕ್ಕಾಗಿ ಒಂದು ಪ್ರಾಮಾಣಿಕವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿಗಳಿಗೆ ಇವತ್ತು BJPಯವರು ಹರಾಮಿ ಕೆಲಸ ಮಾಡಿದ್ರು ವಿನ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲಿಲ್ಲ. ಅವರು ಇವತ್ತಿಗೂ ಕೋರ್ಟಿಗೆ ಓಡಾಡ್ತಾ ಇರುವಂಥವ್ರು ಇದ್ದಾರೆ. ಆದರೆ ಅವರ ಕಡೆಗೆ ಒಂದು ಚೂರಾದರೂ ಗಮನಿಸ್ತಾನೆ ನಿರ್ಲಜ್ಜ ನೀಚರಿದ್ದಾರೆ. ಅದಕ್ಕೆ ನನಗನ್ನಿಸ್ತು ನಾನು ರಾಜಕೀಯವನ್ನು ಪ್ರವೇಶ ಮಾಡಿ ಅಧಿಕಾರ ತಗೊಂಡು ಈ ಹಿಂದುತ್ವಕ್ಕಾಗಿ, ಹಿಂದೂ ಕಾರ್ಯಕರ್ತರಾಗಿ, ಹಿಂದೂ ಸಂಘಟನೆಗೆ ಬಲ ತುಂಬಬೇಕು ಅಂತನ್ನುವಂಥದ್ದು ಒಂದೇ ಒಂದು ಪ್ರಾಮಾಣಿಕ ಇಚ್ಛೆಯಿಂದ ನಾನು ಅಧಿಕಾರದ ಪ್ರಯತ್ನ ಮಾಡಿದೆ. ನಾನು ವಿಫಲನಾದೆ. ಯಾಕಂದರೆ ಇವತ್ತಿನ ರಾಜಕಾರಣದಲ್ಲಿ ದುಡ್ಡು ಬೇಕು, ಜಾತಿ ಬೇಕು, ಗುಂಡಾಗಿರಿ ಬೇಕು, ಲಾಬಿ ಬೇಕು. ಸೊ ಈ ಎಲ್ಲ ಹಿನ್ನೆಲೆ ನಾನು ಸ್ವಾಭಿಮಾನಿ ವ್ಯಕ್ತಿ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಸ್ವಂತ ಅಕೌಂಟ್ ಇಲ್ಲ, ಒಂದು ಫೂಟ್ ಜಾಗ ಇಲ್ಲ ನಂದು. ಸೊ ನಾನು ನಿರಂತರವಾಗಿ ಈ ಸಮಾಜದ ಪೋಷಣೆಯಲ್ಲೇ, ಸಮಾಜ ಬೆಂಬಲಿಸ್ತಾ ಇರುವಂಥ ಇದರಲ್ಲೇ ನಾನು ಬೆಳ್ಕೊಂಡು ಬಂದಂಥವನು. ಸೊ ಇನ್ನೂವರೆಗೆ ಆ ವಿಶ್ವಾಸ, 65 ವಯಸ್ಸಾಯ್ತು ನನಗೆ. ಆದರೆ ವಯಸ್ಸು ಶರೀರಕ್ಕಾಗಿದೆ, ವಿಚಾರಕ್ಕಿಲ್ಲ, ನನ್ನ ಮನಸ್ಸಿಗಿಲ್ಲ. 100 ವರ್ಷ ಆದರೂ ಕೂಡ ಈ ವಿಚಾರಕ್ಕೆ ಒಂದೇ ಒಂದು ಕಾಂಪ್ರಮೈಸ್ ಇಲ್ಲದೆ ನಿರಂತರವಾಗಿ ತಗೊಂಡು ಹೋಗುವಂಥ ಆ ದೃಢ ವಿಶ್ವಾಸ ನನಗೆ ಆ ದತ್ತಾತ್ರೇಯ ಮಾರುತಿ ಕೊಟ್ಟಿದ್ದಾನೆ ಅಂತನ್ನುವಂಥದ್ದು ನಾನು ನಿಶ್ಚಿತವಾಗಿ ಹೇಳ್ತೇನೆ. ನನಗೆ ಈ ವಿಚಾರದಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ಇವತ್ತು ಕಾರ್ಯಕರ್ತರು ಇವತ್ತಿಗೂ ನನ್ನ ಜೊತೆಗೆ ಲಕ್ಷಾಂತರ ಜನ ಯುವಕರಿದ್ದಾರೆ. ಸೊ ಸಮಾಜ ನನಗೆ ಗುರುತಿಸಿದೆ, ಸಮಾಜ ನನಗೆ ಹೇಳುತ್ತೆ ನೀವು ಇರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳುತ್ತೆ. ಬಸ್ ಇದೇ ನನಗೆ ಆಸರೆ. ಈ ಆಸರೆಯಿಂದ ಇನ್ನೂ ಆಸೆ ಇಟ್ಕೊಂಡಿದ್ದೀನಿ. BJPಯವರು ಒಂದು ಸಲ ಆದರೂ ನನಗೆ ಗುರುತಿಸಿ ಹೌದು ಇವ್ರಿಗೇನಾದರೂ ಕೊಡಬೇಕು, ಅಧಿಕಾರ ಕೊಡಬೇಕು ಅಂತನ್ನುವಂಥದ್ದು ಇನ್ನೂ ನನಗೆ ಆಸೆ ಇದೆ, ಎಲ್ಲೋ ಆಸೆ ಇದೆ. ಕೊಡಲಿಲ್ಲ ಆದರೂ ಕೂಡ ನಾನು ಹೋರಾಟವನ್ನು ಮಾಡ್ತೇನೆ. ಆದರೆ ನಾನಾಗಿ ಇನ್ಮೇಲೆ ರಾಜಕೀಯವಾಗಿ ಪ್ರವೇಶ ಮಾಡಿ ರಾಜಕೀಯ ಮಾಡುವಂಥದ್ದಿಲ್ಲ. BJPಯವರು ಏನಾದರೂ ಅವ್ರಿಗೇನಾದರೂ ಬುದ್ಧಿ ಕೊಟ್ಟರೆ, ದೇವರು ಬುದ್ಧಿ ಕೊಟ್ಟರೆ, ಭಾರತ ಮಾತೆ ಬುದ್ಧಿ ಕೊಟ್ಟರೆ, ಇವತ್ತು KG ಹಳ್ಳಿ DG ಹಳ್ಳಿ ಹೋರಾಟ ನೋಡಿದರೆ ನಿಮ್ಗೆ ಗೊತ್ತಾಗಬೇಕು ಎಷ್ಟು ರೀತಿಯ ಬೆಂಕಿ ಹತ್ಕೊಂಡಿದೆ. ಪೊಲೀಸ್ಗಳನ್ನೇ ಸುಟ್ಟು ಹಾಕುವಂಥ ಇವತ್ತು ಮಾನಸಿಕತೆ ಮುಸ್ಲಿಮರಲ್ಲಿ ಬೆಳೆದಿದೆ. ಒಬ್ಬ MLA ಮನೆಯನ್ನು ಸುಟ್ಟು ಹಾಕ್ತಾರೆ ಅಂತಂದರೆ ಇನ್ನು ಸಾಮಾನ್ಯ ಜನರನ್ನು ಯಾವ ರೀತಿ ಮಾಡಬಹುದು ಇವರಂತ ಯೋಚನೆ ಮಾಡಿ. ಅದಕ್ಕೆ ನೀವೇನು ಮಾಡೋಕ್ಕಾಗಲ್ಲ, ನೀವು ಅಧಿಕಾರದಲ್ಲಿದ್ದೀರಿ ಅಂತ ಅನ್ನೋದು ಗೊತ್ತು. ಆದರೆ ಹಿಂದೂ ಸಂಘಟಕರ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಇರುವಂಥವ್ರು ಸಹಕಾರ ಕೊಡಿ. ಇಂಥ 10 KG ಹಳ್ಳಿಗಳನ್ನು ಒಂದೇ ಒಂದು ಕಡ್ಡಿಗೆ ಇರುವಂಗೆ ನಾವು ನೋಡ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಹಿಂದೂ ಸಂಘಟನೆಯಲ್ಲಿ ಇದೆ, ಹಿಂದೂ ಕಾರ್ಯಕರ್ತರಲ್ಲಿ ಇದೆ ಅಂತನ್ನುವಂಥ ವಿಶ್ವಾಸದಿಂದ ನಾನು ಹೇಳ್ತಾ ನೋಡಿ. ನಮ್ಮ ಹೋರಾಟ, ಹಿಂದುತ್ವದ ಹೋರಾಟ, ಇದರ ಲಾಭ ಪೂರ್ಣ BJPಗೆ ತೊಗೊಳ್ತಾ ಇದೆ. ಕಾಂಗ್ರೆಸ್ನವ್ರಿಗಂತೂ ಹೋಗಲ್ಲ, JDSಗೆ ಹೋಗಲ್ಲ, ಕಮ್ಯುನಿಸ್ಟ್ರಿಗೆ ಹೋಗಲ್ಲ, ಇನ್ಯಾರಿಗೂ ಹೋಗಲ್ಲ. ಸೊ ನಾವೆಲ್ಲ ಹೋರಾಟದ ಫಲ BJPಯವರು ತೊಗೊಳ್ತಾರೆ. ಆದರೆ BJPಯವರು ಯಾವುದೇ ರೀತಿಯ ನ್ಯಾಯ ಕೊಡ್ತಾ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಹೇಳೋದಾದರೆ, ನಾವು ಅಡುಗೆ ಮಾಡೋದು, ಅವರು ಬಂದು ಊಟ ಮಾಡ್ಕೊಂಡು ಹೋಗ್ಬಿಡೋದು. ನಾವು ಮತ್ತೆ ಉಪವಾಸ, ಮತ್ತೆ ಕೇಸು, ಮತ್ತೆ ಜೈಲು ಈ ಅನುಭವಿಸ್ತಾ ಇರುವಂಥದ್ದು BJPಯವರು ಯಾವತ್ತು ಬುದ್ಧಿ ಹೊರತು ಗೊತ್ತಿಲ್ಲ. ಹಿಂದೂ ಕಾರ್ಯಕರ್ತರು ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಇರುವಂಥವ್ರಿಗೆ ನ್ಯಾಯ ಕೊಡಿಸಿ, ನಿಮಗೆ ಲಾಭ ಸಿಗುತ್ತೆ. ನಿಮಗೆ 100ಕ್ಕೆ 100. ನಾನು ಹೇಳೋದು 17 ಜನ ನೀವು ಕಾಂಗ್ರೆಸ್ನವ್ರು ತೊಗೊಂಡು ಇವತ್ತು ಸರ್ಕಾರ ಮಾಡ್ತಾ ಇದ್ದಾರಲ್ಲ, ನಾನು ಪ್ರಮೋದ್ ಮುತಾಲಿಕ್ ನಾನು ಸವಾಲು ಹಾಕ್ತಾ ಇದ್ದೀನಿ. ಇಡೀ ಕರ್ನಾಟಕದಲ್ಲಿ ಸ್ವೀಪ್ ಮಾಡಿ BJPಯ ಆನಂದವಾಗಿ ನೀವು ಯಾವುದೇ ರೀತಿಯ ಕಾಂಗ್ರೆಸ್ನವರು ಮುಟ್ಟದೆ ನೀವು ಫುಲ್ ಮೆಜಾರಿಟಿಯಲ್ಲಿ ನೀವು ಗೆಲ್ಲುವ ಹಾಗೆ ಮಾಡುವಂಥ ಶಕ್ತಿ ಹಿಂದೂ ಸಂಘಟಕರಲ್ಲಿದೆ. ಸೊ ಅದನ್ನು ನೀವು ಹಿಂದೂ ಸಂಘಟಕರಿಗೆ ಸ್ವಲ್ಪ ತಟ್ಟಿ ಹೇಳಿ ಅವರು ಸಹಕಾರ ಕೊಡಿ, ನಿಮಗೆ ತೋರಿಸ್ಕೊಡ್ತೀವಿ ಕರ್ನಾಟಕದಲ್ಲಿ ಏನಾಗಿದೆ. ಒಂದು ಕಡೆಗೆ ಮುಸ್ಲಿಮರು ಕುಣಿತಾ ಇದ್ದಾರೆ, ಇನ್ನೊಂದು ಕಡೆಗೆ ಬುದ್ಧಿಜೀವಿಗಳಿಗೆ ಕುಣಿತಾ ಇದ್ದಾರೆ, ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ವಿಚಿತ್ರವಾದಂಥ ವಿಕೃತಿವಾದಂಥ ವಾತಾವರಣ ಬೆಳೀತಾ ಇದೆ. ಅದರಲ್ಲಿ BJPಯವ್ರಿಗೆ ನಾನು ಹೇಳ್ತೇನೆ, ಹಿಂದೂ ಸಂಘಟಕರಿಗೆ ನೀವು ಮಾಡ್ತಾ ಇರುವಂಥ ನ್ಯಾಯವನ್ನು ತಪ್ಪಿಸ್ಬೇಕು. ನಾವು ಅಡುಗೆ ಮಾಡೋದು, ನೀವು ಬಂದು ಊಟ ಮಾಡ್ಕೊಂಡು ಹೋಗೋದು ಅಂತಂದರೆ ಸರಿ ಆಗೋಲ್ಲ. ಇದು ನನ್ನ ಒಟ್ಟು ಟೋಟಲ್ ನನ್ನ ಮೇಲೆ ಕೇಸು 107. ಈಗ 18ಗೆ ಬಂದು ನಿಂತ್ಕೊಂಡಿದ್ದೀವಿ. ಒಂದೇ ಒಂದು ಕೇಸ್ ವಾಪಸ್ ತೊಗೊಂಡಿದ್ದಿಲ್ಲ. BJPಯ ನಾಚಿಕೆ ಆಗಬೇಕು ನಿಮಗೆ. ಒಂದು ಕೇಸ್ ನಾನು ವಾಪಸ್ ತೊಗೊಂಡಿಲ್ಲ ನೀವು. ಸೊ ನಿಮಗೆ ಯಾವತ್ತು ಬುದ್ಧಿ ಬರೋದು? ನಾನು ಮಾಡ್ತಾ ಇರೋದು ಏನು ಕೆಲಸ ಅಂತ ತಿಳ್ಕೊಂಡಿದ್ದೀರಿ. ಸೊ ಈ ಅರ್ಥದಲ್ಲಿ BJPಯವರು ಬಹಳ
ಯೋಚನೆ ಮಾಡಬೇಕು. ಯಾರ್ಯಾರನ್ನೂ ತೊಗೊಳ್ತೀರಲ್ರಿ, ಭ್ರಷ್ಟರು, ನೀಚರು, ಕೊಲೆಗಡಕರನ್ನು ನೀವು ತೊಗೊಂಡಿದ್ದೀರಿ. ಪ್ರಮೋದ್ ಮುತಾಲಿಕ್ ಅವ್ರಿಗಿಂತ ಕಡೆ ಆದನ. ಸೊ ನಾನು ಏನು ಮಾಡಿದ್ದೇನೆ, ಏನು ಅಪರಾಧ ಮಾಡಿದ್ದೇನೆ, ಏನು ತೊಂದರೆ ಕೊಟ್ಟಿದ್ದೇನೆ ನಿಮಗೆ? ಬೆಳಗ್ಗೆ BJP ಸೇರಿಸ್ಕೊಳ್ತೀರಿ, ಸಾಯಂಕಾಲ ನನ್ನ ಒದ್ದು ಹೊರಗೆ ಹಾಕ್ತೀರಿ. ಎಂಥ ನನಗೆ ದ್ರೋಹ ಮಾಡಿದ್ದೀರಿ ನೀವು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದು ಬಹಳ ಅಪಾಯಕಾರಿ ಬೆಳವಣಿಗೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದೆ ಹೋದರೆ ಸಮಾಜದಲ್ಲಿ ಬಹಳ ದೊಡ್ಡ ಅಪಾಯ ಇದೆ. ನಿಮ್ಮ ಮುಂದಿನ ಪೀಳಿಗೆ ಉಳಿಯೋಲ್ಲ ಅಂತನ್ನೋದು ನಾನು ಹೇಳ್ತಾ ಇದ್ದೀನಿ. ನಾನು ಮದುವೆ ಆಗದೇ ಇರೋದಕ್ಕೆ ಒಂದು ಕಾರಣ ಇದೆ. BCom ಫೈನಲ್ ಇದ್ದಂಥ ಸಮಯದಲ್ಲಿ ನಾನು ನನ್ನ ಸಂಬಂಧಿಕರದೇ ಒಂದು 4-5 ಜನರದ್ದು ಮದುವೆ ಆಯಿತು. ಮದುವೆ ಆಗಿ ಒಂದು 2-3 ತಿಂಗಳನ್ನೇ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾಯಿದ್ರು. ಮನೆಯಲ್ಲಿ ತಂದೆ ತಾಯಿನ ಬಿಟ್ಟು ಹೋಗ್ತಾಯಿದ್ರು. ನನಗೆ ಅದು ಭಾಳ ಪರಿಣಾಮ ಆಯಿತು. ಇದೇನಿದು, ಮದುವೆ ಆದ ತಕ್ಷಣವೇ ತಂದೆ ತಾಯಿನ ಬಿಟ್ಟು ಹೋಗ್ತಾರಲ್ಲ. ಸೊ ತಂದೆ ತಾಯಿ ಬೆಳೆಸಿದಂಥ, ನಮಗೆ ಜನ್ಮ ಕೊಟ್ಟಂಥ ಮಾತೃದೇವೋಭವ ಪಿತೃದೇವೋಭವ ಅಂತ ನಾವು ಬೆಳೆದಂಥವ್ರು, ಸೊ ಇದ್ಯಾಕೆ ಬಿಟ್ಟು ಹೋಗ್ತಾರೆ? ಇದು ನನಗೆ ಯಾಕೋ ಶಾಕ್ ಆಯ್ತದೆ. ಇದು ಸರಿಯಲ್ಲ. ನನಗೆ ಮೊದಲನೆಯ ಒಂದು ನನ್ನ ತಲೆ ಒಳಗೆ ಹೋಗಿದ್ದು, ನಾವು ಮದುವೆ ಮಾಡ್ಕೊಳ್ಳೋರು, ನನ್ನ ತಂದೆ ತಾಯಿನ ಬಿಟ್ಟು ಬರಕ್ಕೆ ನನಗೆ ತಂದೆ ತಾಯಿ ಬೇಕು, ಅದಕ್ಕೆ ಮದುವೆ ಮಾಡ್ಕೊಳ್ಳೋದು ಬೇಡ. ಸೊ ಮದುವೆ ಆದ ತಕ್ಷಣವೇ ಬೇರೆ ಮನೆ ಮಾಡೋ ನನಗೆ ಇಚ್ಛೆ ಇಲ್ಲ ಅನ್ನುವಂಥದ್ದು ಒಂದು ಪಾಯಿಂಟ್. ಇನ್ನು ಎರಡನೇದಂದರೆ RSSನ ಒಬ್ಬ ಹಿರಿಯ, ಭಾಳ ದೊಡ್ಡ ಹಿರಿಯರು, ಭಾಳ ದೊಡ್ಡ ಜ್ಞಾನಿಗಳು, ಕರ್ನಾಟಕಕ್ಕೆ RSSನ್ನು ತಂದಂಥವರು ಮಾನನೀಯ ಶ್ರೀ ಯಾದವರಾವ್ ಜೋಶಿ ಅಂಥೇಳಿ, ಅವರು ಒಂದು ಭಾಷಣದಲ್ಲಿ ಒಂದು ವಿಷಯವನ್ನು ಹೇಳಿದರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಘಟನೆಯನ್ನು ಹೇಳಿದರು. ಹೂಗಳು ಅರಳುತ್ತವೆ, ಲಕ್ಷಾಂತರ ಹೂಗಳು ಅರಳುತ್ತವೆ, ಆ ಹೂಗಳು ಉದುರಿ ಕೆಳಗಡೆ ಬಿದ್ದು ಹೋಗ್ತವೆ. ಯಾವ ಹೂ ದೇವರ ಪಾದಕ್ಕೆ ಸೇರುತ್ತೋ ಆ ಹೂವಿನ ಜೀವನ ಧನ್ಯ ಅಂಥೇಳಿ. ಅದೇ ರೀತಿ ಕೋಟಿಗಟ್ಟಲೆ ಜನ ಹುಟ್ಟುತ್ತಾರೆ, ಸಾಯ್ತಾರೆ. ಆದರೆ ಯಾರ ಜೀವನ ದೇಶಕ್ಕಾಗಿ, ಸಮಾಜಕ್ಕಾಗಿ, ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಯಾರು ಜೀವನವನ್ನು ತೆಯ್ತಾರೋ ಅವರ ಜೀವನ ಧನ್ಯ ಅಂತ ಹೇಳಿದರು. ನನಗೆ ಈ ಘಟನೆಯನ್ನು ನನಗೆ ಮನಸ್ಸಿನಲ್ಲಿ ಉಳ್ಕೊಳ್ತು. ಹುಟ್ಟೋದು, ಓದೋದು, ನೌಕರಿ ಮಾಡೋದು, ಮದುವೆ ಮಾಡ್ಕೊಳ್ಳೋದು, ಹಣ ಮಾಡೋದು, ಮಕ್ಕಳು ಮಾಡೋದು, ಒಂದಿನ ಸತ್ತು ಹೋಗೋದು, ಇದು ಜೀವನ ಅಲ್ಲ ಇದು ಅಂತ ಅನಿಸ್ತು ನನಗೆ. ಸೊ ಜೀವನ ಅಂತಂದರೆ ಏನೋ ಒಂದು ಬೇರೆ ಮಾಡಬೇಕು. ಎಲ್ಲರೂ ಮದುವೆ ಮಾಡ್ಕೊಳ್ತಾರೆ, ಎಲ್ಲರೂ ಜೀವನ ಮಾಡ್ತಾರೆ, ಎಲ್ಲರೂ ದುಡ್ಡು ಮಾಡ್ತಾರೆ. ನಾನು ಈ ಮದುವೆಯ ಜೀವನದಿಂದ ದೂರ ಇದ್ದು ಏನಾದರೂ ಸಾಧಿಸಬೇಕು ಅಂತ ಹೇಳಿ ನಿಶ್ಚಯ ಮಾಡಿ ಈ 2 ಘಟನೆಯಿಂದ ಮದುವೆಯಿಂದ ದೂರ ಆದೆ. ಸೊ ಇಲ್ಲಿ ತನಕ ಬಂದಿದೆ. ಸೊ ಇಲ್ಲಿ ದಿ ನ್ಯೂಸ್ 18 ಒಂದು